ಸೊ ಗುಡ್ ಈವ್ನಿಂಗ್ ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಾ? ಫ್ಯಾಂಟಾಸ್ಟಿಕ್. ಸೊ ನೆನ್ನೆ ತರಗತಿ ಇಲ್ಲಿವರೆಗೂ ಮಾಡಿದ್ವಿ, ಸಮಯ ಮೀರಿತ್ತು, ಇಲ್ಲಿಗೆ ನಾವು ಮುಗಿಸಿದ್ವಿ. ಕರೆಕ್ಟಾ? ಇಲ್ಲಿಂದ ಮುಂದಕ್ಕೆ ಹೋಗೋಣ. ಮುಂದೆ ಹೋಗುವ ಮೊದಲು ಒಂದು ಚಿಕ್ಕ ಪುನರಾವರ್ತನೆ ಮಾಡೋಣ. ನಾವು ಯಾವುದ್ರ ಬಗ್ಗೆ ಓದ್ತಿದ್ವಿ ಮೊದಲು? ಸಂಖ್ಯೆಗಳ ಬಗ್ಗೆ. ಸಂಖ್ಯೆಗಳಲ್ಲಿ ಸರಿ ಸಂಖ್ಯೆ, ಬೆಸ ಸಂಖ್ಯೆ ನೋಡಿದ್ವಿ. ಅದಾದ ನಂತರ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗೆ ಬರಬೇಕಿತ್ತು. ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಯನ್ನು ತಿಳಿಯುವ ಮುನ್ನ ನಮಗೇನು ಬರಬೇಕು? ಬಾಧ್ಯತೆ ನಿಯಮಗಳು. ಬಾಧ್ಯತೆ ನಿಯಮಗಳಲ್ಲಿ 2, 4, 6 ಸಾರಿ 6 ಇಲ್ಲ. 6 ಯಾರು? 6 ಎಲ್ಲಿದ್ದಾರೆ? ಓಕೆ, 6 ಬರೋಲ್ಲ, 8 ಬರುತ್ತೆ. 2ರಿಂದ ಬಾಧ್ಯತೆಯನ್ನು ಹೊಂದಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ ಸರಿ ಸಂಖ್ಯೆ ಇರಬೇಕು, ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇರಬೇಕು. ಇದು 4ರಿಂದ ಬಾಧ್ಯತೆಯನ್ನು ಹೊಂದಬೇಕಂದ್ರೆ ಬಿಡಿ ಮತ್ತು 10ರ ಸ್ಥಾನದಲ್ಲಿರುವ ಸಂಖ್ಯೆಗಳು ವಿಶೇಷವಾಗಿ 4ರಿಂದ ಭಾಗ ಆಗುತ್ತೆ ಅಥವಾ 4ರ ಗುಣಕ ಇದಾವೆ ಅನ್ನೋದಾದರೆ ಅವಾಗ ಏನಂತ ಹೇಳ್ಬೋದು? ಆ ಸಂಪೂರ್ಣ ಸಂಖ್ಯೆ 4ರಿಂದ ಬಾಧ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. 8ರ ಬಾಧ್ಯತೆಯನ್ನು ಹೊಂದಿರಬೇಕು ಅಂದರೆ ಬಿಡಿ 10, 100 ಈ 3 ಅಂಕಿಗಳನ್ನು ತಗೊಂಡ್ಬಿಟ್ಟು ನಾವು ಪರಿಶೀಲನೆ ಮಾಡ್ತೀವಿ. ಆ 3 ಅಂಕಿಗಳು 8ರಿಂದ ಭಾಗಕಾರ ಆಗುತ್ತೆ ಅನ್ನೋದಾದರೆ ಸಂಪೂರ್ಣ ಸಂಖ್ಯೆಯೂ ಸಹ 8ರಿಂದ ಭಾಗಕಾರ ಆಗುತ್ತೆ ಅಂತ ಹೇಳಿದ್ವಿ. ನೆನಪಿದೆಯಾ? ಅದಲ್ಲದೆ ಷರತ್ ಅದಲ್ಲದೆ ನಾವು ಇನ್ನೂ ಏನಂತ ಹೇಳಿದ್ವಿ? 4ರಿಂದ ಭಾಗಕಾರ ಆಗಬೇಕಂದ್ರೆ ಅಲ್ಲಿ 0 ಇರ್ಬೋದು. 8ರಿಂದ ಭಾಗಕಾರ ಆಗಬೇಕಂದ್ರೆ ಅಲ್ಲೂ ಸಹ 3 0 ಬರ್ಬೋದು. ಸೊ 2 0 ಬರುವ ಸಂಖ್ಯೆಗಳು 2 0 ಬರುವ ಸಂಖ್ಯೆಗಳು 4ರಿಂದ ನಿಶೇಷವಾಗಿ ಬಾಧ್ಯತೆಯನ್ನು ಹೊಂದಿರ್ತವೆ. 3 0 ಬರುವ ಸಂಖ್ಯೆಗಳು ಸಹ 4ರಿಂದ ನಿಶೇಷವಾಗಿ ಬಾಧ್ಯತೆಯನ್ನು ಹೊಂದಿರ್ತವೆ. ಕ್ಲಿಯರ್? ಅದಾದಮೇಲೆ ಇನ್ಯಾರಿಗೆ ಬಂದಿದ್ವಿ ನಾವು? ನೆಕ್ಸ್ಟು 3 ಮತ್ತು 9. ನೆನಪಿದೆಯಾ? 3 ಮತ್ತು 9ರ ಬಾಧ್ಯತೆ ನಿಯಮ ಸೇಮ್ ಎರಡಕ್ಕೂ. ಏನು ಮಾಡಬೇಕಿತ್ತು? ಅಂಕಿಗಳ ಮೊತ್ತ ನಮಗೇನಿರಬೇಕು? 3ರ ಗುಣಕ ಆಗಿರಬೇಕು, ಇಲ್ಲ 9ರ ಗುಣಕ ಆಗಿರಬೇಕಿತ್ತು. ಹೌದಾನೆ? ಅಂಕಿಗಳ ಮೊತ್ತ 3 ಮಗ್ಗಿಯಲ್ಲಿ ಬರುತ್ತಂದ್ರೆ ಅದು 3ರಿಂದ ಭಾಗಕಾರ ಆಗ್ತಿತ್ತು. ಅಂಕಿಗಳ ಮೊತ್ತ ನಮಗೆ 9 ಮಗ್ಗಿಯಲ್ಲಿ ಬರ್ತದೆ ಅನ್ನೋದಾದರೆ ನಮಗೆ ಅದು 9ರಿಂದ ಭಾಗಕಾರ ಆಗ್ತಿತ್ತು. ಕ್ಲಿಯರ್? ಇದು 3 ಮತ್ತು 9ರ ಬಾಧ್ಯತೆ ನಿಯಮ. 6ರ ಬಾಧ್ಯತೆಯನ್ನು ಹೊಂದಿರಬೇಕಿತ್ತು ಅಂದರೆ ಅದು 2ರ ಬಾಧ್ಯತೆಯೂ ಪೂರೈಸಬೇಕು, 3ರ ಬಾಧ್ಯತೆ ನಿಯಮನೂ ಸಹ ಪೂರೈಸಬೇಕು. ಆ ಸಮಯಕ್ಕೆ ಅದು 6ರಿಂದ ನಿಶೇಷವಾಗಿ ಭಾಗಕಾರ ಆಗುತ್ತಂತ ನಾವು ಹೇಳ್ಬೋದಿತ್ತು. ಒಪ್ತೀರಾ? ಸರಿ, 6 ಆಯಿತು. ನೆಕ್ಸ್ಟ್ ಯಾರಿದ್ದಾರೆ? 5 ಮತ್ತು 10 ಮಕ್ಕಳೇ. 5 ಮತ್ತು 10 5ರಿಂದ ಬಾಧ್ಯತೆಯನ್ನು ಹೊಂದಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ 5 ಇರಬೇಕು, ಇಲ್ಲ ಬಿಡಿ ಸ್ಥಾನದಲ್ಲಿ 0 ಇರಬೇಕು. ಹೌದು ತಾನೆ? 5ರಿಂದ ಬಾಧ್ಯತೆಯನ್ನು ಹೊಂದಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ 5 ಇರಬೇಕು, ಇಲ್ಲ ಬಿಡಿ ಸ್ಥಾನದಲ್ಲಿ 0 ಇರಬೇಕು. ಅವಾಗ ನಾವೇನಂತ ಹೇಳ್ತಿದ್ವಿ? ಎಸ್, ಅದು 5ರಿಂದ ನಿಶೇಷವಾಗಿ ಭಾಗಕಾರ ಆಗುತ್ತೆ ಅಂತ ಹೇಳ್ತಿದ್ವಿ. 10ರಿಂದ ಬಾಧ್ಯತೆಯನ್ನು ಹೊಂದಬೇಕಂದ್ರೆ ಬಿಡಿ ಸ್ಥಾನದಲ್ಲಿ 0 ಮಾತ್ರವಿರಬೇಕು. 0 ಬಿಟ್ಟು ಬೇರೆ ಯಾವುದೇ ಅಂಕಿ ಬಂತು ಅಂದರೂ ಸಹ ಅದು 10ರಿಂದ ನಿಶೇಷವಾಗಿ ಭಾಗಕಾರ ಆಗೋದಿಲ್ಲ ಅಥವಾ ಬಾಧ್ಯತೆಯನ್ನು ಹೊಂದಿಲ್ಲ ಅಂತ ಹೇಳ್ತಿದ್ವಿ. ನೆನಪಿದೆ ಎಷ್ಟು? ತದನಂತರ ಕೊನೆಯದಾಗಿ 11ರ ಬಾಧ್ಯತೆ ನಿಯಮ ನೋಡಿದ್ವಿ ನಾವು. 11ರ ಬಾಧ್ಯತೆ ನಿಯಮ ನೋಡಿದ್ವಿ. ಏನಂತ ನೋಡಿದ್ವಿ? ಅಲ್ಲ, ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ, ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ, ಇವುಗಳನ್ನು ಕೂಡ್ತಿದ್ವಿ. ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ, ಉಳಿದ ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆಗಳನ್ನು ಸಹ ಕೂಡ್ತಿದ್ವಿ. ಕೂಡಿದ್ದನ್ನು 2 ಗುಂಪುಗಳಾಗಿ ಮಾಡಿ ಕಳೆದು ಬಿಡ್ತಿದ್ವಿ. ಆವಾಗ ನಮಗೊಂದು ಸಂಖ್ಯೆ ಬರ್ತಿತ್ತು. ಆ ಸಂಖ್ಯೆ 0 ಆಗಿರಬೇಕಿತ್ತು. ಆ ಸಂಖ್ಯೆ 0 ಆಗಬೇಕು, ಇಲ್ಲ 11ರ ಗುಣಕವಾಗಿರಬೇಕು. ಆವಾಗ ಆ ಸಂಖ್ಯೆ ನಿಶೇಷ ಭಾಗಕಾರ ಆಗುತ್ತೆ ಅಂತ ಹೇಳಿದ್ವಿ. ಹೌದಾ? ಎಸ್. ಸ್ವಲ್ಪ ನೆನಪಾಗ್ತಾ ಇದೆಯಾ? ಕೋಮಾದಿಂದ ವಾಪಸ್ ಬಂದ್ರಾ? ಆಕ್ಲಿಸ್ತಿದ್ದೀರಾ? ವೆರಿ ಗುಡ್. ಸೊ ಇವತ್ತು ಇಲ್ಲಿ ಮತ್ತೊಂದು ಈ ಅಭ್ಯಾಸ ಮಾಡಿಬಿಡೋಣ. 5ರ ಬಾಧ್ಯತೆಯನ್ನು ಹೊಂದಿರುವ ಸಂಖ್ಯೆಗಳನ್ನು ಗುರುತಿಸೋಣ. ಮುಂದಿನ ಭಾಗದಲ್ಲಿರೋದು 5ರ ಬಾಧ್ಯತೆ ನೆನಪಿದೆ ಮಕ್ಕಳೇ? ಬಿಡಿ ಸ್ಥಾನದಲ್ಲಿ ಏನಿರಬೇಕು? 5 ಅಥವಾ 0. ಸೊ 5 ಅಥವಾ 0 ಬಿಟ್ಟು ಬರುವ ಎಲ್ಲ ಸಂಖ್ಯೆಗಳು ಬಾಧ್ಯತೆಯನ್ನು ಹೊಂದಿಲ್ಲ ಅಂತ ಹೇಳ್ಬೋದಾ? ಇಲ್ಲಿ 5 ಇದೆಯಾ? ಬಿಡಿ ಸ್ಥಾನದಲ್ಲಿ 5 ಇದೆಯಾ? 0 ಅಥವಾ 5 ಇದೆಯಾ? ಬರುತ್ತೆ. 0 ಅಥವಾ 5 ಇದೆಯಾ? 0 ಅಥವಾ 5? 0 ಅಥವಾ 5? 0 ಅಥವಾ 5? 0 ಅಥವಾ 5? ಅದು ಬೇಡ, ಕೆಳಗಿನ ಬೇಡ. ಅದು ಸಹ ನೋನೆ, ಬಟ್ ಬೇಡ. ಆಯಿತಾ? ಇಲ್ಲೊಂದು ಎಸ್ ಬರ್ಬೋದು, ಬೇಡ
ಬೇಡ ಬೇಡ ಸಣ್ಣದಿದೆ. ಸೊ ಅರ್ಥ ಆಯ್ತಲ್ಲ, 5ರ ಬಾಧ್ಯತೆ ನಿಯಮ ಹೇಗೆ ಚೆಕ್ ಮಾಡ್ಬೋದು ಅಂತ. ಅದೇ ರೀತಿ 6ರ ಬಾಧ್ಯತೆ ನಿಯಮ ಮಕ್ಕಳೇ, 6ರ ಬಾಧ್ಯತೆ ನಿಯಮ ನಾವು ಹೇಳಿದ್ವಿ 2ಕ್ಕೂ ಬರಬೇಕು ಅಲ್ಲ. ಒಂದು ನಿಮಿಷ ಕೇಳಿ 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 ಮಕ್ಕಳೇ ಕೇಳಿ. 2ರ ಬಾಧ್ಯತೆಯೂ ಹೊಂದಿರಬೇಕು, 3ರ ಬಾಧ್ಯತೆಯೂ ಸಹ ಹೊಂದಿರಬೇಕು. ಆವಾಗ ನಾವು ಹೇಳ್ಬೋದು ಅದು 6ರ ಬಾಧ್ಯತೆಯನ್ನು ಹೊಂದಿದೆ ಅಂತ. ಕರೆಕ್ಟ್ ಗೌತಮ್? ಕರೆಕ್ಟ್ ಪೃಥ್ವಿ? ರೈಟ್. ಇಲ್ಲಿ 2ರ ಬಾಧ್ಯತೆಯನ್ನು ಹೊಂದಿರಬೇಕು ಅಂದರೆ ನಾವೇನಂತ ಮಾತಾಡಿದ್ವಿ? ಸರಿ ಸಂಖ್ಯೆ. ಹಾಗಾದರೆ ಬೆಸ ಸಂಖ್ಯೆ ಯಾವುವು ಬರೋದಿಲ್ಲ? ಬೆಸ ಸಂಖ್ಯೆ ಯಾವುದು ಬರೋಕ್ಕೆ ಸಾಧ್ಯನೇ ಇಲ್ಲ. ಒಪ್ತೀರಾ? ಒಪ್ತೀರಾ? ಬೆಸ ಸಂಖ್ಯೆ ಬರೋಕ್ಕೆ ಸಾಧ್ಯನೇ ಇಲ್ಲ. ರೈಟ್? ನೋ ಸರ. ಯಾ ಬೆಸ ಸಂಖ್ಯೆ ಬರೋಲ್ಲ. ಬೆಸ ಸಂಖ್ಯೆ ಬರೋದು ನಾವು ತೆಗೆದುಬಿಡ್ತೀವಲ್ಲ. ಎಲ್ಲೆಲ್ಲಿ ಬೆಸ ಸಂಖ್ಯೆ ಬರುತ್ತೋ ಮೊದಲೇ ತೆಗೆದುಬಿಡ್ತೀನಿ ಅದನ್ನು ಇಟ್ಟುಬಿಟ್ರೆ ಸುಮ್ಮನೆ ಸಮಸ್ಯೆ. ಬೆಸ ಸಂಖ್ಯೆ 6ರಿಂದ ಹೋಗಲ್ಲ. ನೋಡ್ರಿ 6 ಸಹ ಎಂಥ ಸಂಖ್ಯೆ? ಸರಿ ಸಂಖ್ಯೆ. 6 ಸಹ ಎಂಥ ಸಂಖ್ಯೆ? ಸರಿ ಸಂಖ್ಯೆ. 6 ಸಹ ಎಂಥ ಸಂಖ್ಯೆ? ಸರಿ ಸಂಖ್ಯೆ. ಸೊ 6 ಸರಿ ಸಂಖ್ಯೆ ಅಂದಮೇಲೆ ಸರಿ ಸಂಖ್ಯೆನ ಮಾತ್ರ ಭಾಗಾಕಾರ ಮಾಡೋಕ್ಕೆ ಸಾಧ್ಯ. ಸರಿ ಸಂಖ್ಯೆ ಬೆಸ ಸಂಖ್ಯೆನ ಭಾಗಾಕಾರ ಮಾಡೋಕ್ಕಾಗೋದಿಲ್ಲ. ಸರಿ ಸಂಖ್ಯೆ ಬೆಸ ಸಂಖ್ಯೆನ ಭಾಗಾಕಾರ ಮಾಡೋಕ್ಕಾಗೋದಿಲ್ಲ. ಬೇಕಾದ್ರೆ ಚೆಕ್ ಮಾಡ್ತೀರಾ ಮಾಡಿರಿ, ಯಾವುದಾದ್ರು ಸಂಖ್ಯೆ ತೊಗೊಂಡು. ಸರಿ ಸಂಖ್ಯೆಯಲ್ಲಿ ಬೆಸ ಸಂಖ್ಯೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಸರಿ ಸಂಖ್ಯೆ ಮಗ್ಗಿಯಲ್ಲಿ ಬೆಸ ಸಂಖ್ಯೆ ಬಂದಿದೆಯಾ? 2ರ ಮಗ್ಗಿಯಲ್ಲಿ ಬೆಸ ಸಂಖ್ಯೆ ಬಂದಿದೆಯಾ? 4ರ ಮಗ್ಗಿಯಲ್ಲಿ? 6ರ ಮಗ್ಗಿಯಲ್ಲಿ ಬೆಸ ಸಂಖ್ಯೆ ಯಾವುದಾದ್ರೂ ಬಂದಿದೆಯಾ? 8ರ ಮಗ್ಗಿಯಲ್ಲಿ ಬೆಸ ಸಂಖ್ಯೆ ಬಂದಿದೆಯಾ? 12ರ ಮಗ್ಗಿಯಲ್ಲಿ? 10ರ ಮಗ್ಗಿಯಲ್ಲಿ? 14ರ ಮಗ್ಗಿಯಲ್ಲಿ ಬೆಸ ಸಂಖ್ಯೆ ಯಾವುದಾದ್ರೂ ಇದೆಯಾ? ಯಾವುದಾದ್ರೂ ಒಂದು ಬೆಸ ಸಂಖ್ಯೆ ಮಕ್ಕಳೇ. ಬೆಸ ಸಂಖ್ಯೆ ಮಗ್ಗಿಯಲ್ಲಿ ಸರಿ ಸಂಖ್ಯೆ ಮಗ್ಗಿಯಲ್ಲಿ ಬೆಸ ಸಂಖ್ಯೆ ಬರೋದಿಲ್ಲ. ಸರಿಯಪ್ಪ, ಸರಿ ಸಂಖ್ಯೆ ಮಗ್ಗಿಯಲ್ಲಿ ಬೆಸ ಸಂಖ್ಯೆ ಬರೋದಿಲ್ಲ. ಆದರೆ ಬೆಸ ಸಂಖ್ಯೆ ಮಗ್ಗಿಯಲ್ಲಿ ಸರಿ ಸಂಖ್ಯೆ ಬರ್ತಾವೆ. ಬೆಸ ಸಂಖ್ಯೆ ಮಗ್ಗಿಯಲ್ಲಿ ಸರಿ ಸಂಖ್ಯೆ ಬರ್ತಾವೆ. ನೋಡಿರಿ, ಮಗ್ಗಿ ಯಾರಿಗೆ ಚೆನ್ನಾಗಿ ಬರ್ತದೆ ನಾನು ಹೇಳ್ತಿರೋದು ಅರ್ಥ ಆಗ್ತದೆ ಅವರಿಗೆ. ಮಗ್ಗಿ ಯಾರು ಚೆನ್ನಾಗಿ ಕಲ್ತಿದ್ದೀರಿ ಎಲ್ಲಿವರೆಗೂ ಅವರಿಗೆ ನನ್ನ ಮಾತು ಭಾಳ ಚೆನ್ನಾಗಿ ಅರ್ಥ ಆಗ್ತದೆ. ನಾನು ಹೇಳಿದ್ದೇನೆ, ಇಲ್ಲಿಂದ ಮುಂದಿನ ಭಾಗಗಳಲ್ಲೆಲ್ಲ ಮಗ್ಗಿ ಅವಶ್ಯಕತೆ ಭಾಳ ಮುಖ್ಯ. ಮಗ್ಗಿಗಳ ಅರಿವು ಭಾಳ ಮುಖ್ಯ. ಮಗ್ಗಿ ಗೊತ್ತಿಲ್ಲ ಅಂದರೆ ನಾನು ಮಾಡೋ ಪಾಠ ಅರ್ಥ ಆಗೋದಿಲ್ಲ. ಆ ರೀತಿ ಆಗ್ತದೆ. ರೈಟ್? ಸೊ ಏನು ಹೇಳ್ತಿದ್ದಪ್ಪ? ಅದು ಮಾಡ್ತಿದ್ದಪ್ಪ, ನಾನು ಮಾಡ್ತಿದ್ದೆ. ಒಂದು ವಿಷಯ ಹೇಳೋದಂತ ಈ ಕಡೆ ಬಂದಿದ್ದೆ. ಓಕೆ, ಥ್ಯಾಂಕ್ ಯು. ಡೋಂಟ್ ಬಿ ವರಿಡ್. ಸೊ ಬೆಸ ಸಂಖ್ಯೆಗಳೆಲ್ಲ ಹೋಯ್ತು, ಯಾಕಂದರೆ ಸರಿ ಸಂಖ್ಯೆ ಮಗ್ಗಿಯಲ್ಲಿ ಬೆಸ ಸಂಖ್ಯೆ ಬರೋದಿಲ್ಲ. ಕ್ಲಿಯರ್? ರೈಟ್? ಆದರೆ ಚಿನೋ 2ರ ಬಾಧ್ಯತೆಯನ್ನು ಚೆಕ್ ಮಾಡಿದ್ವಿ ಎಲ್ಲ ಕಡೆ. ಈಗ 3ರ ಬಾಧ್ಯತೆಯನ್ನು ಚೆಕ್ ಮಾಡಬೇಕು. 3ರ ಬಾಧ್ಯತೆಯನ್ನು ಹೇಗೆ ಚೆಕ್ ಮಾಡ್ತಿದ್ವಿ ಹಾಲೇಶ? ಅಂಕಿಗಳ ಮೊತ್ತ ಏನಾಗಬೇಕಿತ್ತು? 3ರ ಗುಣಕ ಆಗಿರಬೇಕಿತ್ತು ಅಷ್ಟೇ. ಅಂಕಿಗಳ ಮೊತ್ತ ನಾವು ಮೈಂಡಲ್ಲೇ ಮಾಡ್ಬೋದಾ, ಮಾನಸಿಕವಾಗಿ ಮಾಡ್ಬೋದಾ? ನೋಡಿರಿ, 9 + 4 ಏನು ಬರುತ್ತೆ? 13. 3 ಮಗ್ಗಿಯಲ್ಲಿ ಬರ್ತೀರಿ? ಬರಲ್ರಿ. ಹಂಗಾರೆ ಅದು 6 + 3 + 4 + 2 15. 3 5 15. ಇದು ಬರುತ್ತೆ ರೀ, ಇದು ಬರುತ್ತೆ. 7 + 4 11 + 2 13. 3 ಮಗ್ಗಿಯಲ್ಲಿ ಬರೋದಿಲ್ಲ. 3ರ ಬಾಧ್ಯತೆನ ಹೊಂದಿಲ್ಲ. 4 + 6 10. 10 + 6 10 + 6 16 + 4 23 ಮಗ್ಗಿಯಲ್ಲಿ ಬರ್ತೈತೆ ರೀ. ಸರ್ ಕರೆಕ್ಟಾಗಿ ಕೂರಿ. 23 ಮಗ್ಗಿಯಲ್ಲಿ ಬರ್ತೈತೆ ರೀ? ಬರಲ್ಲ. ಸೊ ಹಾಗಾಗಿ ಇದು 3ರ ಬಾಧ್ಯತೆನ ಹೊಂದಿಲ್ಲ. 6 + 6 ಬರುತ್ತೆ. ಸ್ನೇಹ ಸಾರಿ 0 ಬಿಟ್ಬಿಟ್ವಿ. ಓಹೋ 0 ಪ್ರಿಯರವರು. 6 + 0 6 + ಮತ್ತೆ 6 ಖುಷಿ ಆಯ್ತಮ್ಮ? ಓಕೆ. ಸೊ 12 3ರ ಬಾಧ್ಯತೆನೇ 12 3ರ ಗುಣಕ ಹೌದು. ಹಾಗಾಗಿ ಇದು 3ರ ಬಾಧ್ಯತೆನ ಹೊಂದಿದೆ. 8 + 3 ಓಕೆ. 8 + 3 11. 11 + 7 18 + 6 3 8 ಬಾಧ್ಯತೆನ ಹೊಂದಿದೆ. ಕರೆಕ್ಟಾ? 7 + 2 9 + 1 10 + 8 18 + 6 24. 3ರ ಬಾಧ್ಯತೆ ಬರ್ತದೆ. 8 3 3 8 24. ರೈಟ್? 3 1 4 1 5 6 ಬರುತ್ತಾ? ರೈಟ್. 3 + 8 ಬರೋದಿಲ್ಲ. 5 + 8 13. 13 + 6 19. 19 + 4 23 ಬರೋದಿಲ್ಲ. 2 + 8 ಬರೋದಿಲ್ಲ. 10 3ರ ಮಗ್ಗಿಲಿ ಬರುತ್ತೆ ರೀ? ಬರಲ್ಲ. ಹಾಗಾಗಿ ನೋಡಿರಿ, 3ರ ಮಗ್ಗಿಲೂ ಬರಬೇಕು, 2ರ ಮಗ್ಗಿಲೂ ಬರಬೇಕು. ಅವಾಗ ಮಾತ್ರ ಅದನ್ನು ನಾವು ಏನಂತ ಅನ್ಬೋದು, 6ರ ಮಗ್ಗಿಲೂ ಬರುತ್ತೆ ಅಂತ ಹೇಳ್ಬೋದು. ಅಥವಾ 2ರಿಂದನೂ ಬಾಧ್ಯತೆನ ಹೊಂದಿರಬೇಕು, 3ರಿಂದನೂ ಬಾಧ್ಯತೆನ ಹೊಂದಿರಬೇಕು. ಆವಾಗ ನಾವೇನಂತ ಹೇಳ್ಬೋದು, ಅದು 6ರಿಂದ ಬಾಧ್ಯತೆನ ಹೊಂದಿದೆ ಅಂತ ಹೇಳ್ಬೋದು. ಬಿಡಮ್ಮ, ಅದು ಬೇಡ.
ಇದು ಕೆಳಗಿಂದ ಯಾರು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಇದನ್ನು ಬೇಕಾದ್ರೆ ಒಂದು ನೋಡಿರಿ, ಇದು ಬೇಡ ಆಯಿತಾ. ಅದು ಮೇಲ್ತರ ಪ್ರಯತ್ನ ಮಾಡಿದೆ, ಬರಲಿಲ್ಲ ಅದು. ಓಕೆ, 7ರ ಬಾಧ್ಯತೆ ಹೊಂದಿರುವ ಸಂಖ್ಯೆಗಳು ಯಾವ್ಯಾವು? ಏನಿದೆ 7ರ ಬಾಧ್ಯತೆ ನಿಯಮ? 7ರ ಬಾಧ್ಯತೆ ನಿಯಮ ಏನಿದೆ? 7ರ ಬಾಧ್ಯತೆ ನಿಯಮ ಏನಿದೆ? 7ರ ಬಾಧ್ಯತೆ ನಿಯಮ ಏನಿದೆ? 7ರ ಬಾಧ್ಯತೆ ನಿಯಮ ಏನೂ ಇಲ್ಲ. ಅಲ್ಲ, ಇದೆ, ಇಲ್ಲ ಅಂತಲ್ಲ. ನಾನೇನಂತ ಹೇಳಿದ್ದೀನಿ? 7ರ ಬಾಧ್ಯತೆ ನಿಯಮನ ಪರಿಶೀಲಿಸಬಹುದು, 7ರಿಂದ ಭಾಗಾಕಾರ ಮಾಡೇ ನೋಡ್ಬಿಡಿ ಅಂತ ಹೇಳಿದ್ದೀನಿ. ಹೌದಾ ಇಲ್ವಾ? ಫಟಾಫಟ್ ನೋಟ್ಬುಕ್ ತೆಗಿತೀರಾ? 7ರ ಮಗ್ಗಿ ಬರುತ್ತಾ ಎಲ್ಲರಿಗೂ? ನಿಮ್ಮ ಕಚ್ಚಾ ಕೆಲಸ ರೆಡಿ ಇದೆ? ಸ್ಟಾರ್ಟ್ ಮಾಡಿರಿ, ಒಂದೊಂದೇ ಚೆಕ್ ಮಾಡಿರಿ. ಮೊದಲನೇದು 94 7ರ ಮಗ್ಗಿಯಲ್ಲಿ ಬರುತ್ತಾ? 94 7ರ ಮಗ್ಗಿಯಲ್ಲಿ ಬರುತ್ತಾ? ಏನು ಮಾಡ್ಬೇಕು ನಾವು? 7ರಿಂದ ಭಾಗಾಕಾರ ಮಾಡ್ಬೇಕು ಅಷ್ಟೇ. 7 ಒಂದಲೇ 7. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ ಏನು ಬರುತ್ತೆ? ಶೇಷ 3 ಉಳಿಯುತ್ತೆ. 3 2 ಮರ್ಯಾರೆ. ಶೇಷ 2 ಉಳಿಯುತ್ತಪ್ಪ. 4 ಇಲ್ಲಿ ಬರುತ್ತೆ. 7 3 21, ಶೇಷ 3 ಉಳಿಯುತ್ತೆ. ಓಕೆ ಓಕೆ. ನಿಶೇಷ ಭಾಗಾಕಾರ ಆಗುತ್ತಾ? ನೋ ಸರ್, ನೋ ಸರ್. ಒಂದೊಂದಾಗಿ ನೋಡ್ಬಿಡೋಣ ಫಟಾಫಟ್. ರೆಡಿ ಇದ್ದೀರಿ? ಕಡ್ತನೂ ಹೊಡಿಬೋದಲ್ವ ಮಕ್ಕಳೇ ನಾವು? 837 ಭಾಗಾಕಾರ 7, ಕರೆಕ್ಟಾ? 7 ಒಂದಲೇ 7, 7 ಒಂದಲೇ 7, ಶೇಷ 1, 7 ಒಂದಲೇ 7, ಶೇಷ 6, 7 9 63, ಶೇಷ 4. ಶೇಷ 4 ಬಂದಿದೆ. ನಿಶೇಷ ಭಾಗಾಕಾರ ಆಗ್ತಾ ಇಲ್ಲ. ಗುಡ್. ಮತ್ತೆ ಯಾರಿದ್ದಾರೆ? 6 3 4 2 ಭಾಗಾಕಾರ 7, ಭಾಗಾಕಾರ 7. ನಾನು ಬರೀ 7 ಅಷ್ಟೇ ಮಾಡ್ತೀನಿ ಮಕ್ಕಳೇ. ಉಳಿದದ್ದನ್ನು ನೀವು ಮನೆ ಕೆಲಸದಲ್ಲಿ ಮಾಡಬೇಕು ಆಯಿತಾ. ನಿಮಗೆ ಬರ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀನಿ. ಈ 7 ಲೆಕ್ಕಗಳನ್ನಷ್ಟೇ ಮಾಡ್ತೀನಿ. ಎಲ್ಲದಕ್ಕೂ ಬರ್ತದ ಇದು? 7 ಒಂದಲೇ 7, 7 9 63. ಒಂದು ಅಂಕೆ ಸಾಕಾಗೋದಿಲ್ಲ, ಒಂದು ಅಂಕೆ ಸಾಕಾಗೋದಿಲ್ಲ. 4 ಇದೆ, 7ಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಏನು ಮಾಡ್ತೀವಿ? ಷರತ್ತು ನಾವು ಬಾಯಲ್ಲಿ ಬೆರಳಿಡದೆ ಮುಂದಿನ ಸಂಖ್ಯೆನೂ ತೊಗೊತೀವಿ. 42 ಆಗುತ್ತೆ. 0 ಕಟ್ಬಿಟ್ಟು 7 6 42 ರೀ. ಕರೆಕ್ಟ್ ನೀ ಸರ್? 7 6 42 ಎಷ್ಟಾಗ್ತದೆ? 906 ಬರ್ತದೆ. 906 ಬರ್ತದೆ. ಹಾಂ, ಬರ್ದಿದೆಯಲ್ಲ, ಬಂದಿದೆಯಲ್ಲಪ್ಪ, ಕರೆಕ್ಟ್ ಇದೆ ಬಿಡು. ಏನಪ್ಪ? ಶೇಷ ಉಳಿಲಿಲ್ಲಪ್ಪ, ಇದು ಭಾಗಲಬ್ಧ. ಓ, ಇದು ಬಾಧ್ಯತೆಯನ್ನು ಹೊಂದಿದೆ, ಇದಕ್ಕೆ ಶೇಷ ಉಳಿತಾರಾ? ಹಾಂ ಹಾಂ ಹಾಂ, ಬಾಧ್ಯತೆಯನ್ನು ಹೊಂದಿದೆ. ಎಸ್ ಎಸ್ ಎಸ್. 9 3 7 9 5 ಭಾಗಾಕಾರ 7, 7 ಒಂದಲೇ 7, ಶೇಷ 2, 3 ಕೆಳಗೆ ಬರುತ್ತೆ. ಓಹ್, ನಾವು ಈ ಥರ ಯಾಕೆ ಮಾಡ್ತಿದ್ದೀವಿ? ಅರೆ ರೇ ರೇ ರೇ, ನೀವು ಜಾಣರಾಗ್ಬಿಡ್ರಿ, ನಾನು ಜಾಣ ಆಗಲಿಲ್ಲ. ಹಾಂ, ನಾನಿನ್ನು ಹಳೆ ಕಾಲದಲ್ಲೇ ಇದ್ದೀನಿ. 7 7 ಒಂದಲೇ 7, 7 ಒಂದಲೇ 7, ಶೇಷ 2, 7 3 21, ಶೇಷ 2. ವೆರಿ ಗುಡ್. 27 ಬಂತು. 7 3 21, ಮತ್ತೊಂದು ಸಾರಿ ಶೇಷ 6, 7 9 63, 69ರಲ್ಲಿ 63 ಹೋದರೆ ಶೇಷ 6 ಮತ್ತೊಮ್ಮೆ. 7 9 63, ಶೇಷ 2 ಉಳಿಯುತ್ತೆ. ಶೇಷ 2 ಉಳಿಯುತ್ತೆ. ಆಗೋದಿಲ್ಲ, ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಸರಿರಾ ಮಕ್ಕಳೇ? ಮತ್ತೇನಿದೆ? 67 67 ಹೋಗುತ್ತಾ? 7ರ ಮಗ್ಗಿಯಲ್ಲಿ ಹೋಗೋದಿಲ್ಲ. 742 ಹೋಗುತ್ತಾ? ಹೋಗುತ್ತೆ. 106 106 ಬರುತ್ತೆ ನೋಡ್ರಿ. 742 ಭಾಗಲಬ್ಧ 106 ಬರುತ್ತೆ. 7 ಒಂದಲೇ 7, 7 ಒಂದಲೇ 7, ಒಂದು ಅಂಕೆ ಸಾಕೋಗೋದಿಲ್ಲ. 2 ಅಂಕೆ ತೊಗೊತೀರಿ. 2 ಅಂಕೆ ತೊಗೊಂಡ್ರೆ 0 ಕಟ್ಟಬೇಕು ಚಿನ್ನು. 7 6 42, 106. 106 ಸರಿಯಾದ ಉತ್ತರ. ಇದು ಬರುತ್ತೆ. 46 64 ಬರುತ್ತೆ ನೋಡ್ರಿ. 46 64 7ರ ಮಗ್ಗಿಯಿಂದ ಮಾಡ್ತಿದ್ದೀವಿ. 7 ಒಂದಲೇ 7, 7 6 42, 46ರಲ್ಲಿ 42 ಕಳೆದ್ರೆ ಶೇಷ 4. ರೈಟ್. 7 6 42, 46 42 ಕಳೆದ್ರೆ ಶೇಷ 4. 44 7ರಿಂದ ಹೋಗ್ತದೆ. 7 6 42, ಶೇಷ 2 ಉಳಿಯುತ್ತೆ. ಹೌದಾ? ಇದು ಸಹ ಬರೋದಿಲ್ಲ. ಆಯಿತಾ? ಉಳಿದಂತಹ ಸಂಖ್ಯೆಗಳಿಗೆ ನೀವೇ ಮಾಡಿ ಮಕ್ಕಳೇ. ಸೊ ಆನ್ಲೈನಲ್ಲೂ ಸಹ ಯಾರು ವಿದ್ಯಾರ್ಥಿಗಳು ನೋಡ್ತಿದ್ದೀರಾ, ವಿಡಿಯೋ ಪಾಸ್ ಮಾಡಿ ಉಳಿದಂಥ ಸಂಖ್ಯೆಗಳಿಗೂ ಮಾಡಿ ನೋಡಿ. ಆಯಿತಾ? ನೀವು ಸಂಖ್ಯೆಗಳನ್ನು ಬರ್ಕೊತೀರಾ? ಸಂಖ್ಯೆಗಳನ್ನು ಬರ್ಕೊತೀರಾ ಎಲ್ಲರೂ? ಹಾಂ, ಸೀರಿಯಲ್ ವೈಸ್ ಬರ್ಕೊಂಬಿಡಿ ಅಷ್ಟೇ. ಆಯಿತಾ? 2 ಮಿನಿಟ್ಸ್, ಓನ್ಲಿ 2 ಮಿನಿಟ್ಸ್.
ಡನ್. ನಿಮ್ಮ ಬಿಡುವಿನ ಸಮಯದಲ್ಲಿ ನೀವೇ ಮಾಡಿ ಅದನ್ನು, ಆಯಿತಾ? ಭಾಳ ಕಷ್ಟ ಇಲ್ಲ. ಈಸಿ ಇದೆ. ಮುಂದಿನ ಪ್ರಶ್ನೆ. ಸರ್ ಬರೆದ್ರೆ? ಇಲ್ಲ ಇಲ್ಲ ಇಲ್ಲ, ಬೇಡ ಬೇಡ ಬೇಡಪ್ಪ. ಬಾಲಾಜಿ ಆಯ್ತಪ್ಪ. ಗಣೇಶ್ ಪೆನ್ನು. ಸಮರ್ಥ್. ಓಕೆ ಚಲೋ. 8ರ ಬಾಧ್ಯತೆ ನಿಯಮ ಏನಂತ ನೋಡಿದ್ವಿ ನಾವು? 8ರ ಬಾಧ್ಯತೆ ನಿಯಮ 8ರಿಂದ ನೋಡ್ರಿ ಅಕ್ಕ ತಂಗಿಯರು ಮೂರೂ ಮತ್ತೊಮ್ಮೆ ಮಾತಾಡೋಣ. 2ರಿಂದ ಬಾಧ್ಯತೆಯನ್ನು ಹೊಂದಬೇಕಂದ್ರೆ ಬಿಡಿ ಸ್ಥಾನ, 4ರಿಂದ ಬಾಧ್ಯತೆ ಹೊಂದಬೇಕಂದ್ರೆ ಬಿಡಿ ಮತ್ತು 10ರ ಸ್ಥಾನ, 8ರಿಂದ ಬಾಧ್ಯತೆ ಹೊಂದಬೇಕಂದ್ರೆ ಬಿಡಿ 10 100ರ ಸ್ಥಾನ. ಈ ಅಂಕೆಗಳು ಭಾಗಾಕಾರ ಆಗ್ತಾವಂದರೆ ಸಂಪೂರ್ಣ ಸಂಖ್ಯೆ ಭಾಗಾಕಾರ ಆಗುತ್ತೆ ಅಂತ ಹೇಳಿದ್ವಿ. ಈಗ 2 ಮತ್ತು 4 ಅಂತೂ ಮುಗಿಸಿ ಬಂದಿದ್ದೀವಿ ನಾವು. 8ರ ಬಾಧ್ಯತೆ ನಿಮ್ಮನ್ನು ಪರಿಶೀಲಿಸೋಣ ಎಲ್ಲ ನಂಬರ್ಗಳಿಗೂ. ನೋಡಿ ಮೊದಲನೇದು ಯಾವುದಿದೆ? 94. 8ರ ಮಗಿಲ್ ಬರುತ್ತಾ 94 ಎಲ್ಲಾದರೂ? 12 ಎಂಟ್ಲೆ 96, 12 ಎಂಟ್ಲೆ 96, 11 ಎಂಟ್ಲೆ 88. ಈ 94 ಎಲ್ಲಾದರೂ ಬರುತ್ತಾ? ಬರೋದಿಲ್ಲ ಮಕ್ಕಳೇ, ಬರೋಕ್ಕೆ ಸಾಧ್ಯನೇ ಇಲ್ಲ. ಮಗಿ ಚೆನ್ನಾಗಿ ಬಂತಂದರೆ ನೀವು ಅಲ್ಲೇ ನೇರವಾಗಿ ನೋಡ್ಬೋದು. ಇಲ್ಲಿ ಇರೋದೇ 3 ಅಂಕೆ ನೋಡಿರಿ. 8 ಅನ್ನೋದು ಎಂಥ ಸಂಖ್ಯೆ? 8 ಅನ್ನೋದು ಎಂಥ ಸಂಖ್ಯೆ? ಸರಿ ಸಂಖ್ಯೆ ಬೆಸ ಸಂಖ್ಯೆನ ನಿಶೇಷವಾಗಿ ಭಾಗಾಕಾರ ಮಾಡೋಕ್ಕೆ ಸಾಧ್ಯವೇ? ಸರಿ ಸಂಖ್ಯೆ ಬೆಸ ಸಂಖ್ಯೆನ ನಿಶೇಷವಾಗಿ ಭಾಗಾಕಾರ ಮಾಡೋಕ್ಕೆ ಸಾಧ್ಯವೇ? ಎಷ್ಟು ಹನುಮಂತು? ನೋ. ಸೊ ಬೆಸ ಸಂಖ್ಯೆ ಯಾವ ಬರೋಕ್ಕೆ ಸಾಧ್ಯನೇ ಇಲ್ಲ. ಬೆಸ ಸಂಖ್ಯೆ ಎಲ್ಲ ಇಲ್ಲೇ ಔಟ್ ಆಗ್ಬಿಡ್ತಾವೆ. ಔಟ್ ಔಟ್ ಔಟ್, ಗೆಟ್ ಔಟ್. ಬೆಸ ಸಂಖ್ಯೆ ಎಲ್ಲ ಪೋಯ, ಆಯಿತಾ? ಸೊ ಬೆಸ ಸಂಖ್ಯೆ ಅಂತೂ ಹೋಯ್ತಲ್ಲ. ಈಗ ಸರಿ ಸಂಖ್ಯೆ ಇರುವ ಸಂಖ್ಯೆಗಳಿದ್ದಾವೆ ನೋಡಿರಿ. ನಾವು ಇದು ಸಂಪೂರ್ಣ ಸಂಖ್ಯೆ 8ರಿಂದ ನಿಶೇಷವಾಗಿ ಭಾಗಾಕಾರ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ಕೊನೆಯ 3 ಅಂಕೆಗಳನ್ನು ಚೆಕ್ ಮಾಡಬೇಕು. 342 ಇದೆ. 8ರ ಮಗ್ಗೆಯಲ್ಲಿ ಹೋಗುತ್ತಾರಪ್ಪ? ಯಾರೊಬ್ಬರು ಹೇಳ್ತಿದ್ದಾರೆ ಹೋಗುತ್ತೆ ಅಂತ. ನಾನು ಹೇಳ್ತೀನಿ ಹೋಗೋದಿಲ್ಲ ಅಂತ. 8 1 8, 8 4 32, ಶೇಷ 2. 2ರ ಪಕ್ಕ 2 ಬಂತಂದರೆ 22. 8 2 16, ಶೇಷ 6. ಹೋಗೋದಿಲ್ಲ. ಇದು ಸಹ ಹೋಗೋದಿಲ್ಲ. ಅರ್ಥ ಆಗಲಿಲ್ವಾ? ನೋಡ, ಇದು ನೋಡಲಿಕ್ಕೆ ಹೋಗುತ್ತೇನಪ್ಪ ಅನ್ಸ್ಬಿಡುತ್ತೆ ಮಕ್ಕಳೇ. ನೀವು ಭಾಗಾಕಾರ ಮಾಡಿ ನೋಡಿದಾಗಲೇ ಗೊತ್ತಾಗೋದು. 6ನೇದೇನಿದೆ? 742 ಇದೆ ಪುಟ. ಡಿವೈಡೆಡ್ ಬೈ 8. ಹೌದು ತಾನೆ? 8 1 8, ಸರಿನಾ? 8 9 72, ಶೇಷ 2. ಮತ್ತೆ 22 ಬಂತು ನೋಡ್ರಿ. 8 2 16, 22ರಲ್ಲಿ 16 ಕಳೆದ್ರೆ ಶೇಷ 6. ಇದು ಸಹ ಹೋಗೋದಿಲ್ಲ. ಇದು ಸಹ ಹೋಗೋದಿಲ್ಲ. 7ನೇದು ಹೋಗುತ್ತಾ? 7ನೇದು ಹೋಗುತ್ತಲ್ಲ ನೋಡ್ರಿ. ಕೊನೆಯ 3 ಅಂಕೆ ಏನಿದೆ? ಕೊನೆಯ 3 ಅಂಕೆ ಏನಿದೆ ಮಕ್ಕಳೇ? 664. ಸೊ ಇದು ಸಾರಿ, ಹಳೆಯ ಅಭ್ಯಾಸ ನೋಡ್ರಪ್ಪ. 6 6 4, 8ರಿಂದ ಹೋಗ್ತದೆ ನೋಡಿ. 8 1 8, 8 8 64, ಶೇಷ 2. 8 3 24 ಹೋಗುತ್ತೆ. ಫ್ಯಾಂಟಾಸ್ಟಿಕ್. ಒಬ್ಬರಾರ ಸಿಕ್ಕರು. ಒಬ್ಬರಾರ ಸಿಕ್ಕರು ಸರಿಯಾಗಿರೋರು. ಬಾಧ್ಯತೆನ ಹೊಂದಿರೋರು ಒಬ್ಬರಾದ್ರೂ ಸಿಕ್ಕರಲ್ಲ ಕೊನೆಗೂ. ಸೊ ಅದೇ ರೀತಿ 606 ಚೆಕ್ ಮಾಡೋಣ. 606 ಭಾಗಾಕಾರ 8 ಪರಿಶೀಲನೆ ಮಾಡಿ. ಬರುತ್ತಪ್ಪ 606? ಸಮರ್ಥ? ಶೇಷ 6 ಬರ್ತದ? ಎಸ್. 8 1 8, 8 7 56. 60ರಲ್ಲಿ 56 ಕಳೆದ್ರೆ ಶೇಷ 4. 4 ಮತ್ತು 6 46 ಬರ್ತದೆ ರೀ. 8 5 40, ಶೇಷ 6. ಕರೆಕ್ಟ್. ಇದು ಬರೋದಿಲ್ಲ. ಯಾವುದು? 606 ಬರೋಂಗಿಲ್ಲ ರೀ. 376 ಬರುತ್ತಾ? ಕೊನೆಯ 3 ಅಂಕಿಗಳು 376 ಚೆಕ್ ಮಾಡಿಬಿಟ್ರಾ? 376
ಎಂಟರ ಮಗ್ಗಿಯಿಂದ 376ನ ನಾವು ಮಾಡಬೇಕು. 8 1 8, 8 4 32 ಅಲ್ಲ. 8 4 32, ಶೇಷ ಏನು ಬರ್ತದೆ ರೀ? 5. ಅರೆ ಬರುತ್ತಲ್ರಿ, 8 7 56 ಬರುತ್ತಲ್ರಿ, ಬರುತ್ತದು, ಬರುತ್ತೆ. ಕೊನೆಯ 3 ಅಂಕೆಗಳು, 8ರ ಬಾಧ್ಯತೆ ನಿಯಮ ಏನು? ಕೊನೆಯ 3 ಅಂಕೆಗಳು ನಾವು 8ರಿಂದ ಭಾಗಾಕಾರ ಮಾಡ್ಬೋದು ಅನ್ನೋದಾದರೆ ಅಸಂಪೂರ್ಣ ಸಂಖ್ಯೆಯೂ ಸಹ 8ರಿಂದ ಭಾಗಾಕಾರ ಮಾಡ್ಬೋದು. ಆಯಿತಾ? ಬಹುತೇಕ ನಾವು ಮಾಡೋದಿಲ್ಲ. ಹೋಗ್ತಾ ಇದಕ್ಕೂ ಒಂದು ಶಾರ್ಟ್ಕಟ್ ಮೆಥಡ್ ಇದೆ, ಅದನ್ನು ಹೇಳ್ಕೊಡ್ತೇನೆ. ಬಟ್ ಗೊತ್ತಿರಲಿ. ಏನಮ್ಮ ಏನಂದ ಇದಾ? ಒಂದು ನಿಮಿಷ. ಯಾವುದಮ್ಮ ಅದು? ಈಗ 8376 ಇದೆ ಸಿಂಚನ. ಕೊನೆಯ 3 ಅಂಕೆಗಳನ್ನಷ್ಟೇ ತಗೊಂತೀವಿ ನಾವು ಬಾಧ್ಯತೆ ನಿಯಮ ಚೆಕ್ ಮಾಡಬೇಕಾದ್ರೆ, ಹೌದಾ ಇಲ್ವಾ? ಕೊನೆಯ 3 ಅಂಕೆ ತಗೊಂಡೆ ಅದನ್ನು 8ರಿಂದ ಭಾಗಾಕಾರ ಮಾಡೋಕ್ಕಾಗುತ್ತಿಲ್ಲ ಅಂತ ನೋಡ್ತೇನೆ. ಹೇಗೆ ನೋಡೋದು? ಇದೆ 8 1 8, 8 4 32, 37ರಲ್ಲಿ 32 ಕಳೆದ್ರೆ 5 ಬರುತ್ತೆ. ವೆರಿ ಗುಡ್. 5 ಉಳಿತು, ಶೇಷ 5 ರೂಪಾಯಿ 6 56, 8 7 56 ಭಾಗಾಕಾರ ಆಗ್ತದೆ. ನಿಶೇಷ ಭಾಗಾಕಾರ ಆಗುತ್ತೆ. ಏನು ಸಮಸ್ಯೆ ಹೇಳ್ರಿ? ಇನ್ನೊಂದು ಸರಿ ಮಾಡಬೇಕಾ? ಮಾಡಲೇನಮ್ಮ? ಅಲ್ಲ ಸುಭಾಷ್, ಏನು ಗೊತ್ತಾಗಲಿಲ್ಲ? ಅಲ್ಲಮ್ಮ, ಏನು ಗೊತ್ತಾಗಲಿಲ್ಲ? ಇನ್ನೂ ಗೊತ್ತಾಗಲಿಲ್ಲ. ಸರಿ, 8376 ಇದೆ ಕಂದ, ಸರಿನಾ? ಇದು 8ರ ಬಾಧ್ಯತೆ ನಿಯಮ ಹೊಂದಿದೆಯೋ ಇಲ್ಲ ಅಂತ ಪರಿಶೀಲನೆ ಮಾಡ್ಬೇಕು. ಹೇಗೆ ಮಾಡ್ತೀವಿ? ಬಿಡಿ 10 100 ಈ 3 ನಂಬರ್ ಚೆಕ್ ಮಾಡಬೇಕಾ? ಈ 3 ನಂಬರ್ ಯಾವುದರಿಂದ ಭಾಗಾಕಾರ ಮಾಡಿ ನೋಡಬೇಕು? 8ರಿಂದ ಭಾಗಾಕಾರ ಮಾಡಬೇಕು. ಕರೆಕ್ಟಾ? 8 4 ಗಲಾಟೆ ಬೇಡ. 8 4 32, 37ರಲ್ಲಿ 32 ಕಳೆದ್ರೆ ಶೇಷ 5. ಏನು ಬಂತು? 8 7 56 ಗೊತ್ತಿದೆ ಅಲ್ವಾ? 56 ಉಳಿತು, 8 7 56 ಬರ್ತದೆ, ಹೌದಾ? ಇದು 8 1 8 ಮುಗೀತಲ್ಲ. 56ರಲ್ಲಿ 56 ಆದರೆ ಶೇಷ ಏನಾರು ಉಳಿಯುತ್ತಾ? ಶೇಷ ಏನು ಉಳಿಲಿಲ್ಲ ಅಂದರೆ ಏನಂತ ಹೇಳ್ತೀವಿ? ನಿಶೇಷವಾಗಿ ಭಾಗಾಕಾರ ಆಯಿತು ಅಂತ ಹೇಳ್ತೀವಲ್ವಾ? ನಿಶೇಷ ಭಾಗಾಕಾರ ಆಯಿತು ಅಂದರೆ ಎಲ್ಲಿದೆ ಅದು? ಇಲ್ಲೇ ಇದೆಯಲ್ಲ. ಸೊ ಅದು ಭಾಗಾಕಾರ ಹೊಂದುತ್ತೆ ಅಂತ ಅರ್ಥ. ಅದನ್ನು ಚೆಕ್ ಮಾಡ್ತೀರಾ? ಅದನ್ನು ಚೆಕ್ ಮಾಡ್ತೀರ್ರಿ? ಬರ್ರಿ ಅದನ್ನು ಚೆಕ್ ಮಾಡ್ಬಿಡ. 8 3 7 6 ಇದು 8ರಿಂದ ಸಂಪೂರ್ಣ ಸಂಖ್ಯೆ 8ರಿಂದ ಭಾಗಾಕಾರ ಆಗುತ್ತಾ? ನೋಡ್ರಿ ಬೇಕಾರೆ ನಮಗೆ 3 ನಂಬರ್ ಭಾಗಾಕಾರ ಆಯಿತು ಅಂದರೆ ಆ ನಂಬರ್ ಭಾಗಾಕಾರ ಆಗುತ್ತೆ. ಹೇಗೆ ನೋಡ್ರಿ? 8 1 8, 8 1 8, 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊಂಡ್ರೆ 0 ಕಟ್ಟಬೇಕು. 8 4 32, ಶೇಷ 5, 8 7 56 ನೋಡ್ರಿ, ಹೋಯ್ತಲ್ರ? ನಿಶ್ಚಯವಾಗಿ ಭಾಗಾಕಾರ ಆಗುತ್ತಿಲ್ರಿ? ನೋಡ್ರಿ, ನಿಮ್ಮ ಫ್ರೆಂಡ್ಸ್ ಸುಳ್ಳು ಹೇಳ್ಬೋದು, ನಿಮ್ಮ ತಂದೆ ತಾಯಿನೂ ನಿಮಗೆ ಸುಳ್ಳು ಹೇಳ್ಬೋದು, ಆದರೆ ಮ್ಯಾಥಮೆಟಿಕ್ಸ್ ನಿಮಗೆ ಸುಳ್ಳು ಹೇಳೋದಿಲ್ಲ, ಗಣಿತ ಸುಳ್ಳು ಹೇಳೋದಿಲ್ಲ. ಏನಿರುತ್ತೋ ಅದನ್ನು ಹೇಳ್ತದೆ. ಅದು ಹೋಗುತ್ತೆ ಅಂದರೆ ಹೋಗುತ್ತೆ, ಹೋಗಲ್ಲ ಅಂದರೆ ಹೋಗಲ್ಲ. ನೀವು ತಪ್ಪು ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಓಕೆ ಸರ್, ಇದು ಹೋಗ್ತದಪ್ಪ. ಶೇಷ 2 ಉಳಿಯುತ್ತಾ? ನೋಡಿ, ಆನ್ಲೈನಲ್ಲಿರೋ ಮಕ್ಕಳೇ, ನೀವು ಸಹ ಮುಂದಿನ ಸಂಖ್ಯೆಗಳನ್ನು ಮಾಡಿಬಿಡಿ. ಕೆಲವೇ ಬನ್ನಿ ಮಾಡಿಬಿಡೋಣ. ಕೆಲವೇ ಇದ್ದಾವೆ. 186 ಕೊನೆಯ 3 ಅಂಕೆ ಭೈರವಿ. ಕ್ಷಮಿಸಿ, ವಯಸ್ಸಾಗ್ಬಿಡ್ತಪ್ಪ. ಓಕೆ, ಸೊ 8 ಇದೆ. 8ರಿಂದ 8 1 8, 8 2 16, ಶೇಷ 2, 8 3 24, ಶೇಷ 2 ಉಳಿತಿದೆ. ಇದು ಹೋಗೋದಿಲ್ಲ, ಹೌದಾ? ಇದು ಹೋಗ್ತದ? 116 ಭಾಗಾಕಾರ 8, 8 1 8, 8 1 8, ಶೇಷ 3, 8 4 32, ಶೇಷ 4 ಉಳಿಯುತ್ತೆ. ಶೇಷ ಹೋಗೋದಿಲ್ಲ. 38 ಹೋಗೋಕ್ಕೆ ಸಾಧ್ಯನಾ? 8 ಮಗ್ಗಿಲಿ ಬರೋದಿಲ್ಲ, ಹೌದಾ? 864 ಹೋಗುತ್ತಾ? ಹೋಗುತ್ತೆ. ಓಯ್ ಸಾರಿ 28 ಹೋಗೋಕ್ಕೆ ಸಾಧ್ಯನಾ? ಕ್ಲಿಯರ್?
ಯಾವುದಪ್ಪ ಲೆಕ್ಕ ಅದು ಮರ್ತೇ ಹೋಯ್ತು. 1 1 6 1 1 6 ಭಾಗಾಕಾರ 8 ಹೌದಾ ಕಂದ ಹೇಳಪ್ಪ. ಹಾಂ 8 ಒಂದಲೇ 8 8 ಒಂದಲೇ 8 11ರಲ್ಲಿ 8 ಕಳೆದ್ರೆ 3 ಓಕೆ. 8 4 32 32 ಮಗ್ಗಿ ತಪ್ಪು ಹೇಳಿದ್ರೆ ತಪ್ಪಾಗತ್ತೆ ರೀ ಮೇಡಮ್. 36ರಲ್ಲಿ 8 4 32 ಶೇಷ ಏನು ಬರುತ್ತೆ? ಓಕೆ ಹಾಂ ನಾವು ತೆಗ್ದಿದ್ದೀವಮ್ಮ. ಎಲ್ಲಿದೆ ಅದು? 116 ತೆಗ್ದಿದ್ದೀವಲ್ಲ, ತೆಗೆದುಬಿಟ್ಟಿದ್ದೀವಿ. ಎನಿವೇಸ್ ಕ್ಲಿಯರ್. ಮುಂದೆ ಹೋಗ್ಬೋದಾ ಮಕ್ಕಳೇ? 9ರ ಬಾಧ್ಯತೆಯಮ್ಮ ಹೇಗೆ ಚೆಕ್ ಮಾಡ್ತಿದ್ವಿ? ವೆರಿ ಗುಡ್. ಅಂಕಿಗಳ ಮೊತ್ತ ಮಾನಸಿಕವಾಗಿ ಮಾಡ್ಬೋದು ನಾವು. ರೆಡಿ ಇದ್ದೀರಾ? 9 + 4 ಬರುತ್ತಾ? 9 ಮಗ್ಗಿಯಲ್ಲಿ ಬರಲ್ಲ. 8 + 3 11 + 7 18 9 ಮಗ್ಗಿಯಲ್ಲಿ ಬರುತ್ತಾ? ಬರುತ್ತೆ. 6 + 3 9 + 4 9 + 4 13 + 2 9 ಮಗ್ಗಿಯಲ್ಲಿ ಬರುತ್ತಾ? ಆದರೆ ಇದು 3 ಮಗ್ಗಿಯಲ್ಲಿ ಬಂದಿತ್ತಾ? 9ರ ಬಾಧ್ಯತೆ ನಿಯಮ 3ರ ಬಾಧ್ಯತೆ ನಿಯಮ ಎರಡೂ ಒಂದೇ, ಗೊತ್ತಿದೆ ಅಲ್ವಾ? ಹಾಂ ರೈಟ್, ಇದು ಬರೋದಿಲ್ಲ. ಸೊ 9 + 3 ಓಕೆ. 12 + 7 19 + 9 28 19 + 9 28 28 + 5 33 36 ಬರ್ತಿತ್ತು. 33 ಬರೋದಿಲ್ಲ. 6 + 7 ಬರಲ್ಲ. 7 4 11 11 2 13 ಬರೋದಿಲ್ಲ. 10 10 20 ಬರೋದಿಲ್ಲ. 9 + 3 12 ಬರೋದಿಲ್ಲ. 12 ಬರೋದಿಲ್ಲ. 8 3 11 18 18 6 24 ಬರೋದಿಲ್ಲ. ಕರೆಕ್ಟಾ? 7 3 10 10 + 14 24 ಬರೋದಿಲ್ಲ. ನಾನು ಸ್ವಲ್ಪ ಫಾಸ್ಟ್ ಮಾಡ್ತಿದ್ದೇನೆ. ಓಕೆ. 4 + 3 ಬರೋದಿಲ್ಲ. 8 + 8 16 16 5 21 ಬರೋದಿಲ್ಲ. 3 1 4 4 1 5 5 + 6 ಬರೋದಿಲ್ಲ. 3 + 8 ಸಾರಿ 1 + 8 9 9 1 10 13 13 ಬರಲ್ಲ. ಸಾರಿ 0 ಬಿಟ್ಬಿಟ್ವಲ್ಲ. ಸೊ ಸ್ನೇಹ 1 + 8 9 9 + 0 9 9 + 1 10 10 + 3 13 ಬರೋದಿಲ್ಲ. ಆಯ್ತು ರೀ, ಸಮಾಧಾನ ಆಯ್ತು ರೀ, ಖುಷಿ ಆಯ್ತು ರೀ. ರೈಟ್. 3 + 8 11 ಬರೋದಿಲ್ಲ ರೀ. 1 + 9 10 + 1 11 5 + 8 13 + 6 ಮಕ್ಕಳೇ ಮಾಡೋಕ್ಕೆ ಪ್ರಯತ್ನ ಮಾಡಿ, ಸುಮ್ಮನೆ ಕೂರಬೇಡಿ. ಕೆಲವರು ಸುಮ್ಮನೆ ಕೂತಿದ್ದೀರಿ. ಮನಸ್ಸಲ್ಲೇ ಮಾಡೋದು ಕಲಿಬೇಕು. ಕೂಡೋದನ್ನು ಹಿಂಗೆ ಬೆರಳೆಲ್ಲ ಎಣಿಸ್ತಾ ಕೂರಬಾರ್ದು. ನೀವೆಲ್ಲ 5ನೇ ಕ್ಲಾಸ್ ಆಗಿದ್ದೀರಿ. 8 + 5 ಅಂದ ತಕ್ಷಣ 9 10 11 12 13 ಈ ಥರ ಎಣಿಸ್ಕೊಂತ ಕೂತ್ರೆ ಯಾವಾಗ ಆಗ್ತದೆ ಲೆಕ್ಕಗಳು? ಸ್ವಲ್ಪ ಫಾಸ್ಟ್ ಇರಬೇಕು ಕ್ಯಾಲ್ಕುಲೇಷನ್. 5 + 8 23 ಅಲ್ಲ 5 + 8 13 + 6 19 19 4 23 ಬರೋದಿಲ್ಲ. ಕರೆಕ್ಟಾಗಿ ಬರ್ರಿ. ಸೊ 8 + 9 17 + 7 24 24 + 3 27 27 + 9 36 ರೈಟ್. ಬರುತ್ತೆ 36 ಇದೆ ರೀ, ಬರುತ್ತದು. 2 + 8 10 ಬರೋದಿಲ್ಲ. 9 + ಅವರ್ ಫೇವ್ರೇಟ್ 0 ಇಸ್ ದೇರ್, ವಿ ಕಾಂಟ್ ಲೀವ್ ಇಟ್. ಸ್ನೇಹಗೆ ಭಾಳ ಫೇವ್ರೇಟ್ 0 ಅಂದರೆ. ಸ್ನೇಹ 9 + 0 9 9 + 9 18 ಬರುತ್ತೆ. ಅದಕ್ಕೆ ಬರುತ್ತೆ ಅನ್ನೋದಕ್ಕೂ ಒಂದು 0 ಕೊಟ್ಬಿಡೋಣ. ಟಡಾ. ಓಕೆ ರೈಟ್. ಇದು ಬರುತ್ತಾ? 9 81 ರೀ ಅಷ್ಟೇ. ಓಕೆ ಎನಿವೇಸ್ ಕ್ಲಿಯರ್, ಅರ್ಥ ಆಯ್ತಾ? ಸೊ 9 ಆದಮೇಲೆ ನೆಕ್ಸ್ಟ್ ಯಾರಿದ್ದಾರೆ? ಎಲ್ಲರಿಗಿಂತ ಸುಲಭ, ನಮ್ಮ ಸ್ನೇಹಗಂತೂ ಭಾಳ ಇಷ್ಟ. ಯಾಕಂದರೆ 0 ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಬೇಕಷ್ಟೇ. ಹೌದಾ? ಆದರೆ ಕೆಲವ್ರು ಇದ್ದಾರೆ, ಏನು ಮಾಡಿಬಿಡ್ತಾರೆ, ಇದು ಸಹ ಬಾಧ್ಯತೆ ಹೊಂದಿದೆ ಅಂತ ಹೇಳ್ಬಿಡ್ತಾರೆ. ಯಾಕಂದರೆ ಸರ್ 0 ಇದೆ ನೋಡಿ ಸರ್, 0 ಎಲ್ಲಿ ಬರ್ಬೇಕು ಮಕ್ಕಳೇ? ಬಿಡಿ ಸ್ಥಾನದಲ್ಲಿ. ತೇಜಸ್ ಕೊನೆಗೆ ಬರಬೇಕು 0.
ಷರತ್ತು. 0 ಎಲ್ಲಿ ಬರಬೇಕು? ಕೊನೆಗೆ, ಬಿಡಿ ಸ್ಥಾನದಲ್ಲಿ ಕೊನೆಗೆ ಬರಬೇಕು. ಹೌದಾ? ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದೆಯೇ? 0 ಏನಕ್ಕಂತ ಇದು ಬರುತ್ತಾ? ಓಕೆ, ಅದು ಬೇಡ, ಅದು ಬೇಡ. ಇದು ಬರುತ್ತಾ? ಬರೋದಿಲ್ಲ. ಓಕೆ. ಅನಂತರ ಬಾಧ್ಯತೆ ನಿಯಮ. ಕ್ವಿಕ್ಕಾಗಿ ಇದು ಬರುತ್ತಾ? ಮಗ್ಗಿ, ಹನ್ನೊಂದರ ಮಗ್ಗಿಲಿ ಬರುತ್ತಾ? ಇದು ಬರುತ್ತಾ? ಹನ್ನೊಂದರ ಮಗ್ಗಿ ಬರುತ್ತಾ? ಬರೋದಿಲ್ಲ. 2 ಅಂಕಿ ಇದು ಬರುತ್ತಾ? ಮತ್ತೆ ಯಾರಿದೆ? ಇಲ್ಲಿ ಇದು ಬರುತ್ತಾ? ಇದು ಬರುತ್ತಾ? 2 ಅಂಕಿ ಹೋಗ್ಬಿಡ್ತು. ಈಗ 3 ಅಂಕಿ ಇದ್ದಾವೆ. 3 ಅಂಕಿಗೆ ನಾನು ಹೇಳ್ಕೊಟ್ಟಿದ್ದೆ ಯಾವ ಥರ? 253 ಇದೆ ಮೊದಲನೇದು. 1 ಅಂಕಿ ಬಿಟ್ಟು 1 ಅಂಕೆ ಏನಾಗ್ತದೆ? 2 + 3 ಮತ್ತು ಮೈನಸ್ ಇದೊಂದು ಅಂಕೆ 5. ಅದು ಅವ್ರ ಜೊತೆಗೆ ಯಾರಿಲ್ಲ, ಅದೊಂದೇ ಇದೆ. 5 - 5 ಏನು ಬಂತು? 0 ಬರ್ತಾಯಿದೆ ಮಕ್ಕಳೇ. 0 ಬಂದರೆ ನಿಶೇಷವಾಗಿ ನೋಡಿರಿ, 11ರ ಮಗ್ಗಿಯಲ್ಲಿ ನಿಶೇಷವಾಗಿ ಭಾಗಾಕಾರ ಹೊಂದಬೇಕಂದ್ರೆ ಮಕ್ಕಳೇ ಈ ಥರ ಒಂದು ಬಿಟ್ಟು ಒಂದು ಅಂಕಿಗಳನ್ನು ಕೂಡಿಸ್ಬಿಟ್ಟು ಕಳಿತೀರಿ. ಒಂದು ಅಂಕಿಗಳನ್ನು ಗುಂಪು ಮಾಡಿಬಿಟ್ಟು ಅದನ್ನು ಕೂಡಿಸ್ಬಿಟ್ಟು ಕಳಿತೀರಿ. ಕೂಡಿಸ್ಬಿಟ್ಟು ಕಳೆದಾಗ 0 ಬರಬೇಕು ಅಥವಾ 11ರ ಗುಣಕ ಬರಬೇಕು. 0 ಬರಬೇಕು ಅಥವಾ 11ರ ಗುಣಕ ಬರಬೇಕು. 0 ಬರಬೇಕು ಅಥವಾ 11ರ ಗುಣಕ ಬರಬೇಕು. ಏನಮ್ಮ ಅದು? ಹಾಂ 11 ಬರ್ಬೋದು. 22 ಬರ್ಬೋದು. ಹಿಂಗಲ್ಲ, ಒಂದು ನಿಮಿಷ. 22 ಬರ್ಬೋದು. 33 ಬರ್ಬೋದು. ಆಯಿತಾ? 44 ಬರ್ಬೋದು. ಏನಾರ ಬರ್ಬೋದು. ಆಯ್ತಾಯಿತು, ಎಲ್ಲ ಹುಲಿಗಳಾಗ್ಬಿಟ್ಟಿದ್ದೀರಿ. ಕೇಳ್ರಿ ಸಮರ್ಥ. 11ರ ಗುಣಕ ಬರಬೇಕು ಆವಾಗ ನಾವು, ಅಥವಾ 0 ಬರಬೇಕು ಅವಾಗ ಏನಂತ ಹೇಳ್ಬೋದು? ಅದು 11ರಿಂದ ನಿಶೇಷವಾಗಿ ಬಾಧ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಇದು ಹೊಂದಿದೆ ಅಲ್ವಾ? ಫ್ಯಾಂಟಾಸ್ಟಿಕ್. ಇದು ಹೊಂದಿದೆಯಾ? ಚೆಕ್ ಮಾಡೋಣ. ಚೆಕ್ ಮಾಡ್ತೀರಾ ನೀವು ಸಹ? ಮಾಡಿ ಮಕ್ಕಳೇ, ಶುರು ಕರೋ. 1 ಬಿಟ್ಟು 1 ಅಂಕಿ, 1 ಬಿಟ್ಟು 1 ಅಂಕಿ ಏನು ಬಂತು? 5 + 6 + 0. ಇದು ಒಂದು ಗುಂಪು, ಇದು ಒಂದು ಗುಂಪು. ಶ್ರೇಯಾ ಇದು ಒಂದು ಗುಂಪು ಆಯ್ತು. ಈಗ ಉಳಿದಿರೋದು ಯಾವುದು? 9 ಮತ್ತು 6. ಅದನ್ನು ಸಹ ನಾನು ಇನ್ನೊಂದು ಗುಂಪು ಮಾಡಿ ಕೂಡಿಸ್ಬಿಟ್ಟು ಕಳಿಬೇಕು. ಅದನ್ನು ಕೂಡಿಸ್ಬಿಟ್ಟು ಕಳಿಬೇಕು. 5 + 6 11, 11 + 0 11 ಮೈನಸ್ ಓಕೆ 9 + 6 15. ಸೊ ಏನು ಬರುತ್ತದೆ ಉತ್ತರ? 11ರಲ್ಲಿ 15 ಹೋಗಲ್ಲ. 15ರಲ್ಲಿ 11 ಕಳೀರಿ, 4 ಬರ್ತದೆ. ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರಕ್ಕೂ ಮೈನಸ್ ಇಡಿ. ಇದು 11ರ ಬಾಧ್ಯತೆ ಹೊಂದಿದೆಯಾ? ನೋ, ನಾಟ್ ಎಟ್ ಆಲ್. ಇದು ಹೊಂದಿದೆಯಾ? ಚೆಕ್ ಮಾಡಿದ್ರಾ? ಏನು ಬಂತಪ್ಪ? ಚೆಕ್ ಮಾಡಲಿಲ್ಲ ನೀವು ಯಾರು. ಶೇಷ ಅಲ್ಲಪ್ಪ, ಶೇಷ ಅಲ್ಲ. ಶೇಷದ ಅಂಕೆ ಯಾಕೆ ಹೋಗ್ತೀರಾ ನೀವು? ಇಲ್ಲೇ ನೋಡಿರಿ, 1 ಅಂಕೆ ಬಿಟ್ಟು 1 ಅಂಕೆ, 1 ಅಂಕೆ ಬಿಟ್ಟು 1 ಅಂಕೆ. ಏನಾಯಿತು? 3 + 3 + 3 ಕರೆಕ್ಟಾ? 1 ಅಂಕೆ ಬಿಟ್ಟು 1 ಅಂಕೆ, 3 + 3 ಏನು ಬರುತ್ತೆ? 3 3 9 ಮೈನಸ್ 3 2 6. ನೋಡಿರಿ, ಗುಣಾಕಾರ ಮಾಡ್ತಿದ್ದೀನಿ ನಾನು. ಪುನರಾವರ್ತಿತ ಸಂಕಲನವೇ 3ನ್ನು 3 ಸರಿ ಕೂಡಿಸೋ ಬದಲು 3 3 9, 3ನ್ನು 2 ಸರಿ ಕೂಡಿಸೋ ಬದಲು 3 2 6, 9ರಲ್ಲಿ 6 ಹೋದರೆ ಮಕ್ಕಳೇ 3. ಬರುತ್ತೆ ರೀ? ಸೊ ಬರೋದಿಲ್ಲ, ಇದು ಬರೋದಿಲ್ಲ ನೋಡ್ರಿ. ಅದು ಬಂದಿದ್ರೆ 0 ಬರಬೇಕಿತ್ತು, ಇಲ್ಲ 11ರ ಗುಣಕ ಬರಬೇಕಿತ್ತು. ಮುಂದೆ ಯಾವುದಿದೆ ಮಕ್ಕಳೇ? 7381. ಚೆಕ್ ಮಾಡಿ. 7381 ಹೇಗೆ ಚೆಕ್ ಮಾಡೋದು? ಹಾಲೇಶ್ 11ರ ಬಾಧ್ಯತೆನ ಹೇಗೆ ಚೆಕ್ ಮಾಡೋದು? 1 ಅಂಕೆ ಬಿಟ್ಟು 1 ಅಂಕೆ ಯಾವುದಿದಾವೆ ಈಗ? 7 ಮತ್ತು 8 ಸಿಕ್ತು. ಅದೊಂದು ಗುಂಪಾಗುತ್ತೆ. ಇನ್ನೊಂದು ಯಾವುದಿದೆ? 3 ಮತ್ತು 1 ಮೈನಸ್ 3 + 1 ಕರೆಕ್ಟ್ರಾ? ಟಟ್ರಾ? ಸೊ ಏನು ಬರ್ತದೆ? 7 + 11, 7 + 8 15.
ಮೈನಸ್ 3 + 1 4. 15 - 4 ನಿಶೇಷ ಭಾಗಾಕಾರ ಆಗುತ್ತಾ? 0 ಅಥವಾ 11ರ ಗುಣಕ ಬಂತಂದರೆ ಏನಂತ ಹೇಳ್ಬೋದು? ಅದು 11ರಿಂದ ನಿಶೇಷವಾಗಿ ಭಾಗಾಕಾರ ಆಗ್ತದೆ ಅಂತ ಹೇಳ್ಬೋದು. ಸೊ ಆಪ್ಷನ್ ಇದು ಕರೆಕ್ಟ್ ಭಾಗಾಕಾರ ಆಗುತ್ತೆ. ಉಳಿದ ಸಂಖ್ಯೆಗಳಿಗೆ ನೀವೇ ಪರಿಶೀಲನೆ ಮಾಡಿ ಮಕ್ಕಳೇ, ಉಳಿದ ಸಂಖ್ಯೆಗಳಿಗೆ ನೀವೇ ಪರಿಶೀಲನೆ ಮಾಡ್ಕೊಂಬಿಡಿ. ಆಯಿತಾ? ಬರ್ಕೊಂಬಿಡ್ತೀರಾ ಈ ಸಂಖ್ಯೆಗಳನ್ನು? ಯಾವ ಉಳಿದಿದ್ದಾವೆ ಸಂಖ್ಯೆಗಳು ಆನ್ಲೈನಲ್ಲಿರುವ ಮಕ್ಕಳು ಸಹ ನೀವು ಇದನ್ನು ಅಭ್ಯಾಸ ರೀತಿ ತಗೊಳ್ಳಿ. ಏನು ಹೋಮ್ವರ್ಕ್ ಅಂತ ಸಪ್ರೇಟ್ ಮಾಡೋದೇನು ಬೇಡ, ನಿಮ್ಮ ರಫ್ ವರ್ಕಲ್ಲಿ ಮಾಡಿದ್ರು ಸಾಕು ಇದನ್ನು. ಬಟ್ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದೆ. ಎಷ್ಟು ಅಭ್ಯಾಸ ಮಾಡ್ತೀರಾ ಅಷ್ಟು ನಿಮ್ಮದು ಕ್ಯಾಲ್ಕುಲೇಷನ್ ಸ್ಪೀಡ್ ಜಾಸ್ತಿ ಆಗ್ತದೆ. ನೋಡ್ರಿ ಹೇಳಿದ್ದೀನಿ, ಪ್ರತಿನಿತ್ಯ ಮ್ಯಾಥಮೆಟಿಕ್ಸ್ ಅಭ್ಯಾಸ ಮಾಡಬೇಕು. ಕನ್ನಡ ಓದಬೇಕು, ಕನ್ನಡ ಮತ್ತು ಮ್ಯಾಥ್ಸ್ ಪ್ರತಿನಿತ್ಯ ಇರಬೇಕು. ನ್ಯೂಸ್ ಪೇಪರ್ ದಿನ ಓದಬೇಕು. ಇದ್ದಿದ್ರಲ್ಲೂ ನಿಮಗೆ ನವೋದಯದಲ್ಲಿ ಕಷ್ಟವಾಗುವ ಸಬ್ಜೆಕ್ಟ್ ಇವೆರಡೇ ಸಬ್ಜೆಕ್ಟ್, ಮ್ಯಾಥಮೆಟಿಕ್ಸ್ ಮತ್ತು ಕನ್ನಡ. ಕನ್ನಡ ಚೆನ್ನಾಗಿ ಬಂತಂದರೆ ಅದು ಈಸಿ, ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಇದು ಈಸಿ. ಸೊ ದೇರ್ ಫಾರ್ ಈಸಿ ಪೀಸಿ. ಹೌ ಇದ್ರ ಚೆಕ್ ಮಾಡ್ಬೇಕಮ್ಮ? ಬಂತಮ್ಮ? ನಿಶೇಷ ಭಾಗ ಆಗುತ್ತೆ ರಿಷಿತಾ. 7ನೇದ 1 4 1 5 7 ಹೇಗೆ ಚೆಕ್ ಮಾಡೋದು ಹಾಲೇಶ್? ಎಲ್ಲಪ್ಪ ಹೇಗೆ ಚೆಕ್ ಮಾಡೋದು ಇದನ್ನು? ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ, ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ. ಏನಿದೆ? 1 + 1 + 7 ಬಂತು ರೀ. ಕರೆಕ್ಟ್ ರೀ? ಎಲ್ಲಪ್ಪ 4 ಮತ್ತು 7 ಐತ್ರಿ. ಎಲ್ಲಪ್ಪ 4 + 7 ಅದನ್ನೂ ಮಾಡ್ತೀನಿ ರೀ. ಕೂಡಿ ಏನು ಮಾಡ್ಬೇಕು ನಾವು? ಆಮೇಲೆ ಕಳಿಬೇಕು ರೀ, ಒಂದರಲ್ಲಿ ಒಂದು ಕಳಿಬೇಕು. 1 + 1 2, 2 + 7 9 ರೀ. ಹಾಂ ಹೇಗಮ್ಮ? ತಪ್ಪೇನಾರ ಮಾಡಿದ್ನಾ? ಓಕೆ 7 2 ಸರಿ ಹಾಕಿದ್ದಾನೆ. 4 + 7 1 + 1 + ಓಕೆ ನಾನು ಅದೇ ಅನ್ಕೊಂಡೆ ರಿಷಿತಾ ಬರ್ತದೆ ಅಂತ ಹೇಳಿದ್ರು. ನಾನು ನೋಡಿದ್ರೆ ಮಾಡಿದೆ. ಅಷ್ಟು ಸುಲಭವಾಗಿ ರಿಷಿತಾ ತಪ್ಪು ಮಾಡೋದಿಲ್ಲ ನಾನು ಕಂಡ ಮಟ್ಟಿಗೆ. ಗುಡ್ ರಿಷಿತಾ, ಥ್ಯಾಂಕ್ ಯು. ಸೊ 1 + 7 ಇಲ್ಲಿ 4 + 5 ಬರಬೇಕು. ಓಕೆ ಏನು ಮಾಡ್ತೀರಿ? ವಯಸ್ಸಾಗ್ಬಿಡ್ತು. ಓಕೆ 9 - -4 + 5 9. 9ರಲ್ಲಿ 9 ಹೋದರೆ ಸೊ 0 ಆಗ್ತದೆ. ಅಂದರೆ ರಿಷಿತಾ ಅವರು ಹೇಳಿದಂತೆ ಇದು ನಿಶೇಷವಾಗಿ ಭಾಗಾಕಾರ ಆಗ್ತದೆ. ಥ್ಯಾಂಕ್ ಯು ರಿಷಿತಾ, ಥ್ಯಾಂಕ್ ಯು. ಐ ಸ್ಟ್ಯಾಂಡ್ ಕರೆಕ್ಟೆಡ್ ಬೈ ಯು ಆಲ್. ಥ್ಯಾಂಕ್ ಯು ಫಾರ್ ಕರೆಕ್ಟಿಂಗ್ ಮೀ. ಬರ್ಕೊಂಬಿಡ್ರಪ್ಪ. ಅದೆಷ್ಟು ಮಾಡಿದ್ರೆ ಅಷ್ಟೇ ಮಕ್ಕಳೇ. ಒಂದು ಸಂಖ್ಯೆ ಬಿಟ್ಟು ಕೂಡಿಬಿಟ್ಟು ಕಳೆದುಬಿಟ್ಟು 0 ಬರಬೇಕು, ಇಲ್ಲ 11ರ ಗುಣಕ ಬರಬೇಕು. 0 ಬಂದರೆ ಅಥವಾ 11ರ ಗುಣಕ ಬಂದರೆ ಅದು ನಿಶೇಷವಾಗಿ ಭಾಗಾಕಾರ ಆಗುತ್ತೆ. 0 ಅಥವಾ 11 ಬರದೇ ಇದ್ದರೆ ಅದು ನಿಶೇಷವಾಗಿ ಭಾಗಾಕಾರ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ. ಚೆಕ್ ಮಾಡ್ರಪ್ಪ, ನೀವೇ ಮಾಡ್ರಪ್ಪ. ಯಾವ ಬಾಡಮ್ಮ ಎಲ್ಲ ನಿನಗೆ ಇದೆ ಎಲ್ಲ ಆರಾಮಾಗಿ. ಮುಂದೆ ಹೋಗ್ಬೋದಾ? ಬರೀರಿ, ಜಲ್ದಿ ಬರೀರಿ. ಅಲ್ಲ ಈಗ ಮಾಡಬೇಡಿ, ಆಮೇಲೆ ಮಾಡೋಣ. ಕ್ಲಾಸ್ ಮುಗಿದ ನಂತರ ಮಾಡೋಣ, ಸರಿನಾ? ಬೋರ್ಡ್ ಮೇಲೆ ಮಾಡೋಣ. ಸ್ವಲ್ಪ ಜನಕ್ಕೆ ಬೋರ್ಡ್ ಮೇಲೂ ಮಾಡಲಿಕ್ಕೆ ಅವಕಾಶ ಕೊಡ್ತೇನೆ ಕೆಳಗೆ. ಹೂ ಬರುತ್ತೆ ಬರಲ್ಲ? ಓಕೆ, ಇಷ್ಟೋ ತನಕ ನಾವು ಮಾಡಿದ ಎಲ್ಲ ವ್ಯಾಯಾಮ ನಮಗೆ ಇಲ್ಲಿ ಕೊಡುತ್ತೆ ಫಲ. ಭಾಗಾಕಾರದ ಸರಳ ವಿಧಾನ, ಕಡ್ತ ಹೊಡೆಯೋದು ಕಲ್ತಿದ್ದೀವಿ. ರೈಟ್? ಎವ್ರಿಬಡಿ ರೆಡಿ? ಸ್ಟಾರ್ಟ್ ಮಾಡೋಣ. ಮಾಡ್ತೀರಿ? ರೈಟ್ ಮಕ್ಕಳೇ, ನಿಮಗೆ ಹೇಳಿದ್ದೀನಿ ಮುಂಚೆ ನಾನು 2ರಿಂದ ನೀವು ಈ ಥರ ಭಾಗಾಕಾರ ಮಾಡ್ತಿದ್ವಿ. 2 8 16 ಶೇಷ 0. ನಾವು ಈ ರೀತಿನೂ ಕಲ್ತಿದ್ದೀವಿ 2ರಿಂದ ಭಾಗಾಕಾರ ಮಾಡೋದು. 2 1 2, 2 8 16. ಇಲ್ಲೂ ಭಾಗಾಕಾರ ಏನು ಬರುತ್ತೆ? 8 ಬರುತ್ತೆ. ಗೊಂದಲ ಇಲ್ಲ ತಾನೆ ಇವಾಗಲೂ? ಇದು ಲಾಸ್ಟ್ ರೌಂಡ್. ಇನ್ನೊಂದು ಸರಿ ನಿಮ್ಮ ಶಾಲೆ ಪದ್ಧತಿಗೂ ಮಾಡೋಣ, ನಮ್ಮ ಪದ್ಧತಿಯಲ್ಲೂ ಮಾಡೋಣ. 2 ಪದ್ಧತಿಲಿ ಕಲ್ತುಬಿಡಿ. ರೈಟ್? ಸುಭಾಷ್ ಗೊತ್ತಾಗ್ತಿದೆಯಾ? ಸುಭಾಷ್ ಗೊತ್ತಾಗ್ತಿದೆಯಪ್ಪ?
ಎರಡರಿಂದ ಭಾಗಾಕಾರ ಮಾಡಿದ್ರೆ ಏನು ಬರುತ್ತೆ ಇಲ್ಲಿ ಮಕ್ಕಳೇ? ಎರಡರಿಂದ ಭಾಗಾಕಾರ ಮಾಡಿದ್ರೆ ಏನು ಬರುತ್ತೆ? 2 1 2. ಶೇಷ ಏನು ಬರ್ತಿತ್ತು? 0. ಇಲ್ಲಿ ಏನು ಬರ್ತಿತ್ತು ನೋಡ್ರಿ? 2 1 2. 2 1 2. 3 ಕೆಳ ಬರುತ್ತೆ. 2 1 2. ಶೇಷ 1. ಇಲ್ಲಿ ಏನು ಬರ್ತಿತ್ತು ನೋಡ್ರಿ? 2 1 2. 3 2 ಅಂದರೆ ಶೇಷ 1. ಸೇಮ್ 2 7 ಸಾರಿ 2 7 14. ಶೇಷ 0. ಇಲ್ಲಿ ಶೇಷ 1 ಉಳಿದಿದ್ದಿಲ್ಲ. 2 7 14 ಮುಗೀತು. ನೋಡ್ತಿದ್ದೀರಾ ಇಲ್ಲಿ ಇದಕ್ಕೂ ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡ್ತಿದ್ದೀರಾ? ಯಾವ್ದು ಬೇಕು? ಇದು ಬೇಕಾ? ಓ ಇದು ಬೇಕಾ? ಓಕೆ, ಆಲ್ ರೈಟ್. ಸೊ 2ರಿಂದ ಭಾಗಾಕಾರ ಮಾಡ್ತೀರಾ? 2 9 ಪ್ರತೀಕ್ ರಾಜ್ 18. ಶೇಷ 1. 2 6 12. ಶೇಷ 0. ರೈಟ್. ಪ್ರತೀಕ್ ರಾಜ್ 2ರಿಂದ ಮಾಡಬೇಕು. ಇಲ್ಲಿ ಗೊತ್ತಿದೆ ಅಲ್ವಾ? 1 ಅಂಕೆ ಸಾಕಾಗಲ್ಲ, 2 ಅಂಕೆ ತಗೊಂಡ್ವಿ. 2 9 18. ಶೇಷ 1. 12 ಆಯಿತು. 2 6 ಇಲ್ಲಿ ಕೆಳಗೂ ಮಾಡಬೇಕು. ಕೆಳಗೂ 2 1 2 ಅಂತ ಹೇಳಬೇಕು. ಪೆನ್ನನ್ನು ಭಾಳ ಚೆನ್ನಾಗಿ ತಿನ್ನಬೇಕು. ರೈಟ್. ಪೆನ್ನುಗಳನ್ನು, ನಮ್ಮ ಬೆರಳುಗಳನ್ನು ಯಾವಾಗಲೂ ನಾವು ಬಾಯಲ್ಲಿ ಇಟ್ಕೊಂಡಿರ್ಬೇಕು. ಎಷ್ಟು ರುಚಿಯಾಗಿರುತ್ತೆ ಅಲ್ವಾ? ಹಾಂ, ನಮ್ಮ ಆರೋಗ್ಯ ಭಾಳ ಚೆನ್ನಾಗಿರುತ್ತಲ್ವಾ? ಹೌದು ಸಮರ್ಥ? ಪೆನ್ನನ್ನು ಬೆರಳನ್ನು ನಾವು ಬಾಯಲ್ಲಿ ಇಟ್ಕೊಂಡ್ಬಿಟ್ರೆ ನಮ್ಮ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಹೌದಲ್ವಾ? ನಮ್ಗೆ ಯಾರಿಗೂ ಹೊಟ್ಟೆ ನೋವು ಬರೋದಿಲ್ಲ, ಜ್ವರ ಅಂತೂ ಬರೋದೇ ಇಲ್ಲ, ಕೆಮ್ಮು ಶೀತ ಅಂತೂ ಹತ್ತಿರ ಸುಳಿಯೋದೇ ಇಲ್ಲ. ಅದು ಆಸ್ಪತ್ರೆ ಅಂತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆ ಅಭ್ಯಾಸಗಳನ್ನು ಬಿಡ್ಬೇಕ್ರಪ್ಪ. ಒಳ್ಳೆ ಅಭ್ಯಾಸ ಅಲ್ಲ ಅದು. ಬಾಯಲ್ಲೆಲ್ಲ ಬೆರಳು ಪೆನ್ ಹಿಡಿಯೋದು. ಚಿಕ್ಕ ಮಕ್ಳು ಇಡ್ತಾರೆ ನೋಡ್ರಿ, ಈಗ ತಾನೇ ಹುಟ್ಟಿರ್ತಾರಲ್ಲ, ತೊಟ್ಲಾಗಿರ್ತಾರೆ, ಏನು ಕೊಟ್ಟರು ಬಾಯಲ್ಲಿ ಹಿಡ್ಕೊತಾರೆ. 2 4 8 ನೋಡಿರಿ. ಉತ್ತರ ಕಿರಿಚ್ಬಿಡ್ರಪ್ಪ, ಉತ್ತರ ನಿಧಾನ ಹೇಳ್ರಿ. 2 8 16. ಶೇಷ 0. 8 ಕೆಳಗೆ ಬರುತ್ತೆ ಮಕ್ಕಳೇ. 2 4 8. ಶೇಷ 0. ಏನಮ್ಮ ತಡ್ರಪ್ಪ, ಆಯ್ತಪ್ಪ. ಗೌತಮ್ ಒಂದ್ಸರಿ ಹೇಳ್ದಲ್ಲ ಸಾಕಪ್ಪ. ಸ್ಟ್ರೈಕಿಗೆ ಕುಂತಿರ್ತಾರಲ್ಲ, ಬೇಕೇ ಬೇಕು, ಬೇಕೇ ಬೇಕು, ಉತ್ತರ ಬೇಕು. 2 1 2 4 ಶೇಷ 2 8 ಶೇಷ 2 4 ಶೇಷ ಉತ್ತರ. ಥ್ಯಾಂಕ್ ಯು. ಹಾಂ, ನೀನು ಮಾಡ್ತೀಯಪ್ಪ? ಬಾರಪ್ಪ, ನನಗಿನ್ನೂ ಖುಷಿ. ನೀನೇ ಮಾಡ್ಬಾಪ್ಪ. ಇದು ಬರೆಯೋಕ್ಕೆ ಬರುತ್ತಲ್ಲ ಹಿಡ್ಕೊಂಡು. ಜಾಸ್ತಿ ಓದ್ಬಾರ್ದಾಯ್ತಾ? ಬಾ. ಅವರು ನಮ್ಮ ಹಾಲೇಶ್, ಇದು ಮೊದಲನೇ ಟೈಮ್ ಈ ಥರ ಬಂದಿರೋದು. ದಯಮಾಡಿ ಅವರಿಗೆ ಕ್ಲಾಪ್ಸ್ ಹಾಕ್ಬೇಕು ನೀವೆಲ್ಲ. ತಡಿ, ನಿನ್ನ ಹೈಟಿಗೆ ತರ್ತೇನೆ ತಡಿ ನಾನು. ಓಕೆ, ಸರಿನಾ? ನೀ ಅಲ್ಲಿ ಮಾಡ್ತೀಯ, ಇಲ್ಲಿ ಮಾಡ್ತೀಯ? ಇಲ್ಲಿ ಮಾಡಿದ್ರೆ ದುಡ್ಡು ಹೋಗುತ್ತೆ. ಅಲ್ಲೇ ಮಾಡಿಬಿಡು, ಅಲ್ಲೇ ಕಟ್ತಾ ಹೊಡೆದ್ಬಿಡು. ಎಲ್ಲ ಕಟ್ತಾ ಹೊಡ್ಯಕ್ಕೆ ಬರುತ್ತಲ್ಲಪ್ಪ? ಓಕೆ, 2 ಹಾಕು. ಇದ್ರ ಬಗ್ಗೆ ಚಿಂತೆ ಮಾಡಬೇಡ, ಬಿಡು ಇದನ್ನು. ಇದಿಲ್ಲ ಅನ್ಕೊಂಬಿಡು. ಓಕೆ, ಇರಲಿ, ಮಾಡ್ತಾನೆ ತಾಳ್ರಿ. ನಿಧಾನಕ್ಕೆ ಮಾಡಪ್ಪ ಅಷ್ಟೇ. 2 ಎಷ್ಟಲೇ ಹಾರಪ್ಪ? ವೆರಿ ಗುಡ್. ಶೇಷ? ಹಾಂ, ವೆರಿ ಗುಡ್. ಓಕೆ, 2 ಓಹೋ 2 1 ಬರುತ್ತೆ ನೋಡೋದು. 2 1 2 ಶೇಷ 1. ಓಕೆ, ಎಷ್ಟಾಯ್ತದು? ಹಾಂ, ವೆರಿ ಗುಡ್. 2 6 12 ಅಂತ ತಕ್ಷಣ ಹೊಡಿಬೇಕು ಈ ಥರ. ಹಾಂ, 1 ಸಾಕಾಗತ್ತಾ? 1 ಸಾಕಾಗತ್ತಾ? 1 ಸಾಕಾಗತ್ತಾ? 1 ಸಾಕಾಗಲ್ಲ ಅಂದ್ರೆ 2 ಅಂಕೆ ತಾಂತೀರ. 2 ಅಂಕೆ ತಾಂಡ್ರೆ ವೆರಿ ಗುಡ್. ಎಷ್ಟಾಯ್ತದು? 14. 2 ಎಷ್ಟು? ಥ್ಯಾಂಕ್ ಯು. 0ಗೆ 0 ಕಾಟ್ ಮಾಡೋದು. ಓಕೆ, ಕರೆಕ್ಟ್ ಇದೆಯಾ? ಥ್ಯಾಂಕ್ ಯು ಹಾಲೇಶ್. ಹಾಂ ಮಕ್ಕಳು, ಟೈಮ್ ಇಲ್ಲ ಮಕ್ಕಳು, ಪ್ಲೀಸ್ ಐ ಆಮ್ ರಿಯಲಿ ಸಾರಿ. ಟೈಮ್ ಭಾಳ ಕಡಿಮೆ ಇದೆ. ಥ್ಯಾಂಕ್ಸ್ ಹಾಲೇಶ್. ಟೈಮ್ ಇಲ್ಲ, ಪ್ಲೀಸ್. ಬಟ್ ವಿಪರ್ಯಾಸ ನೋಡ್ರಿ, ಹಾಲೇಶ್ ಪಾಪ ಮಾಡಬೇಕಂತ ಬಂದು ಅವನಿಗೆ ದೊಡ್ಡ ಲೆಕ್ಕ ಸಿಕ್ಬಿಡ್ತು. ಬಟ್ ಇದು ಅರ್ಥ ಆಯ್ತಾ?
ಹಾಲೇಶ್ ಥ್ಯಾಂಕ್ ಯು, ಭಾಳ ಚೆನ್ನಾಗಿ ಮಾಡಿದ್ರಿ. ಮುಂದಿನ ಪ್ರಶ್ನೆ ಟ್ರೈ ಮಾಡಿ, ನೀವೇ ಟ್ರೈ ಮಾಡಿ. ಈ ಪದ್ಧತಿ ಬೇಡಪ್ಪ ಇನ್ಮೇಲೆ. ಟಾಟಾ ಬಾಬಾಯ್, ಗುಡ್ ನೈಟ್. 2ರಿಂದ ನೇರವಾಗಿ ಇದೇ ಥರ ಮಾಡಿರಿ ಮಕ್ಕಳೇ. ಅಕಸ್ಮಾತ್ ಇದರಲ್ಲಿ ಮಾಡಿದರೆ ಎಷ್ಟು ಉದ್ದ ಹೋಗ್ತಿತ್ತಿದು? ಬೇಕಾದು ಲೆಟ್ ಅಸ್ ಸ್ವಿಚ್ ಟು ದಿಸ್ ನ್ಯೂ ಮೆಥಡ್. ಶಾರ್ಟ್ಕಟ್. ಬಂತ್ರಿ? ಗುಡ್ ಸಾಗರ್. 2 1 2 ಬಂತ? ನಿನಗೆ ಸರಿಯಾಗಿ ಕೊಟ್ಬಿಡ್ತೇನೆ. ಉಂಡಾಡಿ ಗುಂಡ. ಇಲ್ಲಿ ನಿನಗೆ ಅಂತಾರಾಷ್ಟ್ರೀಯ ಸಂಖ್ಯೆ ಪದ್ಧತಿ ಹೇಳ್ಕೊಟ್ಟಿಲ್ವಾ? ದಶಮಾನ ಸಂಖ್ಯೆ ಏನಂತ ಓದಬೇಕು? ಮತ್ತು ಹಂಗೆ ಹೇಳ್ಬೇಕಪ್ಪ. 3 4 5 6 7 ಅಂದರೆ ಏನಪ್ಪ? 2 3 6. ಓಕೆ ನೋಡಿ, ನನಗೆ ಗೊತ್ತು ನಿಮಗೆ ಕುತೂಹಲ ಭಾಳ. ಫಸ್ಟು ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್ ಮೇಡಮ್. ಓಕೆ, ನಾವು ಮಾಡ್ಬೋದಾ ಕ್ಲಾಸ್ನ? ನಿಮ್ಮ ಪರ್ಮಿಷನ್ ಇದ್ದರೆ ಮಾಡ್ತೀನಿ. ಇಲ್ಲ ನೀವು ಮಾತಾಡ್ತಿದ್ರಲ್ಲ, ಮತ್ತು ನಿಮಗೆ ಡಿಸ್ಟರ್ಬ್ ಆದರೆ ಮಾಡಲ್ಲ ನಾನು. ಕ್ಯಾನ್ ಐ ಕಂಟಿನ್ಯೂ? ಥ್ಯಾಂಕ್ ಯು. ಸೊ ನನಗೆ ಗೊತ್ತು ನಿಮ್ಮ ಕುತೂಹಲ ಎಲ್ಲಿದೆ, ಹೇಗಿದೆ ಅಂತ. ನೀವೇನಾದರೂ ಲೆಕ್ಕ ಮಾಡಿದ ತಕ್ಷಣ ಫಸ್ಟ್ ಚೆಕ್ ಮಾಡ್ಬೇಕು. ಎಲ್ಲಿ ಚೆಕ್ ಮಾಡ್ತೀರಿ? ಪಕ್ಕದವ್ರು ನೋಡಿ ಚೆಕ್ ಮಾಡ್ತೀರಿ. ಅವ್ರ ಹತ್ರ ಡಿಸ್ಕಸ್ ಮಾಡ್ತೀರಿ. ನಿಂದು ಎಷ್ಟು ಬಂತು? ನಂದು ಇಷ್ಟು ಬಂದದ್ದು. ನಿಂದು ಬೇರೆದು ಹೆಂಗೆ ಬಂತು? ನಂದು ಯಾಕೆ ಜಾಸ್ತಿ ಆಯ್ತು? ಯಾರ್ದು ಕರೆಕ್ಟ್ ಐತೆ? ಮತ್ತು ಈ ಕಡೆ ನೋಡೋದು. ನಿಂದು ಎಷ್ಟು ಬಂತು? ನೋಡು ಅವ್ನು ಅಷ್ಟೇ ಬಂದತೆ, ನಿಂದು ತಪ್ಪೈತೆ ನೋಡು ಅಂತ ಮಾತು ಭಾಳ ಆಗ್ಬಿಡ್ತವೆ. ಆ ಥರ ಮಾಡಬೇಡಿ. ನಾನು ನಿಮಗೆ ಮಾಡಿ ತೋರಿಸ್ತೀನಲ್ವ ಎಲ್ಲ. ಇಲ್ಲಿ ನೋಡಿ, ಆಯಿತಾ? ಸರಿನಾ? ರೈಟ್. ಸಮರ್ಥಿಷ್ಟೇ. 2 3 6 ಶೇಷ 1. ಒಪ್ತೀರಾ? ಹಾಲೇಶ್ ಎಲ್ಲಪ್ಪ ಶೇಷ 1 ಉಳಿತದ. 19 ಆಯಿತು. 2 9 18 ಶೇಷ 1. 2 7 14 ಶೇಷ 1. 2 6 12 ಶೇಷ 1. 2 5 10 ಶೇಷ 1. 2 7 14. ಎಸ್. ಹ್ಞೂ 2 1 2 2 7 14. ಸಾಕು ಕಿರಿಸ್ಬೇಡಿ. ಯಾರು ಉತ್ತರ ಹೇಳ್ಬೇಡಿ ಆಯಿತಾ? ಯಾರು ಉತ್ತರ ಹೇಳ್ಬೇಡಿ. 2 7 14 ಶೇಷ 1. 2 8 16 ಶೇಷ 1. 2 8 ಮತ್ತೊಮ್ಮೆ 16. 788 ಬರ್ತದೆ ಉತ್ತರ. ಸರಿಯಾದ ಉತ್ತರ. ಇಲ್ಲೇನು ಬರ್ತದೆ ಮಕ್ಕಳೇ? 2 1 2 2 2 4 ಶೇಷ 1. 2 6 12 ಶೇಷ 0. ಏನೂ ಇಲ್ಲ. 0 ಬರೆಯೋದಿಲ್ಲ ನಾವು. ಬೇಜಾರ ಪಡಮ್ಮ, 0 ಬರೆಯಲ್ಲ ಅಂತ. 0 ಬರೆಯೋದಿಲ್ಲ ನಾವು. ಕರೆಕ್ಟ್. 8 ಇದೆ. 2 4 8 264. ಕರೆಕ್ಟ್ ಇದೆಯಾ? ಓಕೆ, ಗುಡ್. ಕರೆಕ್ಟ್ ಬಂದಿಲ್ಲ? ಇರಲಿ. ಯಾರಿಗೆ ಬಂದಿಲ್ಲ ಕರೆಕ್ಟ್? ಬಾಲಾಜಿ ಯಾವ್ದು ಕರೆಕ್ಟ್ ಬರಲಿಲ್ಲ? ಇದು ಬರಲಿಲ್ಲ. ಯಾವ್ದು ಬರಲಿಲ್ಲ? ಇದು ಬರಲಿಲ್ವಾ? ಮಾಡಮ್ಮ ಇಲ್ಲಿ ನೋಡೋಣ. ಅದು ಯಾಕೆ ಬರೋಲ್ಲಪ್ಪ? 2 1 2 ಏನಪ್ಪ ಬಾಲಾಜಿ? 2 2 4 ಶೇಷ 1. ಇರಲಿ, ತೊಂದರೆ ಇಲ್ಲ. ಬಾಲಾಜಿ ನಿಧಾನವಾಗಿ ಈ ಥರ ಬಾರಪ್ಪ, ಆಯಿತಾ? 2 6 12. ಬಾಲಾಜಿ ಸ್ವಲ್ಪ ನಿಧಾನಕ್ಕೆ ಬಂದಿದ್ದಾರೆ, ಲೇಟಾಗಿ ಬಂದಿದ್ದಾರೆ, ಹಂಗಾಗಿ ಅವ್ರಿಗೆ ಬರ್ತಾಯಿಲ್ಲ. 2 4 8 ಇಷ್ಟೇ ಇರೋದಪ್ಪ, ಏನೇನಿಲ್ಲ. ಬಾಯಲ್ಲಿ ಪೆನ್ ಇಡಬಾರ್ದಪ್ಪ. ನಿಸಾರ್ ಅಹಮದ್, ನಾಟ್ ಅ ಗುಡ್ ಹ್ಯಾಬಿಟ್. 2ರಿಂದ ಮಾಡೋಣ.
2 ಒಂದಲೇ 2, 2 9 18 ಶೇಷ 1, 2 5 10 ಶೇಷ 1, 2 9 18. ಥ್ಯಾಂಕ್ ಯು, ವೆರಿ ಗುಡ್. ಯಾರು ಉತ್ತರ ಹೇಳ್ಬೇಡಿ. ತಪ್ಪು ಆಗುತ್ತಮ್ಮ, ತಪ್ಪು ನಾನು ಮಾಡ್ತೀನಿ ಆಯಿತಾ. ತಪ್ಪಾದರೆ ಭಾಳ ಒಳ್ಳೆಯದೇ, ಸರಿ ಮಾಡ್ಕೊಂಬಿಡಿ ಅದನ್ನು. ಕರೆಕ್ಟ್ ಬಂತಂದರೆ ಒಳ್ಳೆಯದು. ಬಾಯಲ್ಲಿ ಪೆನ್ ಇಡಬಾರ್ದಪ್ಪ. ನಾನು ಕ್ಲಾಸಲ್ಲಿ ಎಷ್ಟು ಸತಿ ಹೇಳ್ಸ್ಕೊಂತೀಯಪ್ಪ, ಕೈ ಇಳಿಸಪ್ಪ ಇರಲಿ. ಸೊ ತಪ್ಪು ಆಗುತ್ತೆ ನೋಡಪ್ಪ, ನಾನು ತಪ್ಪು ಮಾಡಿದ್ದೀನಲ್ಲ ಕ್ಲಾಸಲ್ಲಿ. ತಪ್ಪಾದರೆ ಚಿಂತೆ ಇಲ್ಲ, ತಪ್ಪಾದರೆ ಎಲ್ಲಿ ತಪ್ಪಾಯ್ತು ಅಂತ ನೋಡಿ ತಿಳ್ಕೊಂಬಿಡ್ಬೇಕು ನಾವು. ಮತ್ತು ತಪ್ಪನ್ನು ರಿಪೀಟ್ ಮಾಡಬಾರ್ದು ನಾವು. 2 ಒಂದಲೇ 2, 2 7 14 ಶೇಷ 1, 2 7 14, 2 ಒಂದಲೇ 2 ಮುಗೀತು. ಯಾರು ತಪ್ಪು ಮಾಡಿದ್ದೀರಿ ಅವರು ಸರಿ ಮಾಡ್ಕೊಂಬಿಡಿ ನೋಡಿ, ಅಷ್ಟೇ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ನೋಡ್ರಿ. ಇನ್ನೊಬ್ಬರ ಬಗ್ಗೆ ಟಿಪ್ಪಣಿ ಮಾಡಬಾರ್ದು, ಒಳ್ಳೇದಲ್ಲ ಅದು. ಅವ್ರು ಏನು ಮಾಡ್ತಾಯಿದ್ದಾರೆ, ಇವ್ರೇನು ಮಾಡ್ತಾಯಿದ್ದಾರೆ ಹೇಳ್ಬಾರ್ದು. 2 ಒಂದಲೇ 2, 2 7 14 ಹೌದ್ರಾ? 2 ಒಂದಲೇ 2 ಶೇಷ 1, 2 5 10. ಯಾ ರೈಟ್. ಇದಕ್ಕೇನು ಬರ್ತದೆ? 200. 2 2 4, 5ರಲ್ಲಿ 4 ಹೋದರೆ ಶೇಷ 1, 15 ಬಂತು. 2 7 14 ಶೇಷ 1, 2 5 10, 275. ಹಲೇಶ್ ಬರ್ತಾಯಿದೆಯಪ್ಪ? ಬಂದಿದೆಯಾ? ತೋರಿಸಿಲ್ಲ. ಸರಿ ಸಾಕು. ಗುಡ್, ವೆರಿ ಗುಡ್. 2 ಬರಿತಿದ್ಯಾ ಕೆಳಗೆ ನೀನು? ಎಲ್ಲಿ ಬರ್ತಿದ್ಯಾ 2? ಆ ಕಡೆ. ಹಾಂ, ನೇರ ನೋಡಪ್ಪ, ಸ್ಟೆಪ್ಸ್ ಕರೆಕ್ಟಾಗಿ ಫಾಲೋ ಮಾಡ್ಬೇಕು ನೀನು. ರೈಟ್. ಸಮರ್ಥ ಮಾಡ್ತಿದ್ದೀರಿ? ಗುಡ್. 2 ಒಂದಲೇ 2, 2 6 12 ಶೇಷ 1, 2 8 16 ಶೇಷ 1. ಕರೆಕ್ಟಾ ಮಕ್ಕಳೇ? 2 9 18. ಕರೆಕ್ಟ್ ಇದ್ದೀರಾ? ರೈಟ್. ಬಂದಿದೆಯಾ? 2 ಒಂದಲೇ 2, 2 2 4 ಶೇಷ 1, 2 9 18, 2 0 2 0. ಓಕೆ. ಪದೇ ಹೇಳ್ಬಾರ್ದು. ಹಾಂ, ಒಳ್ಳೆಯದು. ಓ, ಇದು ಹಳೇದೇ ಅಲ್ವಾ? ಇದು ಅಲ್ಲ, ಇದು ರಿಪೀಟ್ ಆಗಿದೆಯಾ? ಮಾಡಿ. ಎರಡು ಒಂದಲೇ 2, 2 7 14, 2 4 8 ಶೇಷ 1, 2 8 16 ಶೇಷ 1, 2 9 18. ಸರಿನಾ ಮಕ್ಕಳೇ? 7 4 8 9. 2 ಒಂದಲೇ 2, 2 6 12 ಶೇಷ 1, 2 9 18, 2 ಒಂದಲೇ 2 ಶೇಷ 1. ಓಹ್, 7,000. 2 7 14 ಆಗುತ್ತೆ ಕಂದ. 13ನ್ನ 14ರಲ್ಲಿ 13ರಲ್ಲಿ 14ನ್ನ ಹೇಗೆ ಕಳಿತೀರಿ ನೀನು? 13ಕ್ಕಿಂತ ಕಡಿಮೆ. 2 6 12. ಹಾಂ, ಬಾಯಲ್ಲಿ ಪೆನ್ ಇಡಬಾರ್ದಪ್ಪ ಸರ್, ಪ್ಲೀಸ್ ಇಡಬಾರ್ದು. ಕರೆಕ್ಟಾಗಿ ಕೂರ್ತೀರಾ? ಕರೆಕ್ಟಾಗಿ ಕೂರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡರಿಂದ ಮುಗಿತೀರಿ, 3ಕ್ಕೆ ಹೋಗಣ್ರಿ. ನಿದ್ದೆ ಬರ್ತೈತ್ರಿ? ಓಕೆ. ಸಂಖ್ಯೆಗಳನ್ನು 3ರಿಂದ ಭಾಗಿಸಿ ಬರುವ ಭಾಗಲಬ್ಧವನ್ನು ಬರೆಯಿರಿ. ಶುರು ಮಾಡೋಣ. ಸೇಮ್ ಶಾರ್ಟ್ಕಟ್. ರೆಡಿ? ಕೂತ್ಕೋ. 3 6 18 ಹೆಂಗೆ ಬರುತ್ತಪ್ಪ ಅಲ್ಲಿ? 3 7 ಅಲ್ಲ 3 5 ಬರುತ್ತಲ್ವ? 18 ಜಾಸ್ತಿ ಆಗಲ್ಲ 17ಕ್ಕಿಂತ?
17ಕ್ಕೆ ಸಮೀಪ 17ಕ್ಕಿಂತ ಕಡಿಮೆ 3ರ ಮಗ್ಗಿಯಲ್ಲಿ ಯಾವ ಸಂಖ್ಯೆ ಬರುತ್ತೆ? 17ಕ್ಕೆ ಸಮೀಪ 17ಕ್ಕಿಂತ ಕಡಿಮೆ 3ರ ಮಗ್ಗಿಯಲ್ಲಿ ಯಾವ್ದು ಬರುತ್ತೆ? 3 5 15, 3 5 15, 3 1 3, 3 5 15, ಶೇಷ 2, 3 7 21, ಶೇಷ 2, 3 7 21. ಕರೆಕ್ಟ್ರಾ? 3 1 3, 3 1 3, 3 5 15, ಶೇಷ 0 ಬರೆಯಲ್ಲ, ಬೇಜಾರ ಬೇಡಮ್ಮ ಸ್ನೇಹ. 3 1 3, ಶೇಷ 2. ಹಲೇಶ್ 2 ಪಕ್ಕ 7 ಬಂತು, 27 ಆಯಿತು. 3 9 27. ಎಲ್ಲಪ್ಪ ಸರಿ ಏನಪ್ಪ? ಗುಡ್ ಗುಡ್. ಮುಂದಿನ ಪ್ರಶ್ನೆ. ಐದುನೂರ 557. ಗುಡ್. 3 1 3, 3 5 15, ಶೇಷ 1. ಮತ್ತೊಮ್ಮೆ 3 5 15, ಶೇಷ 17ರಲ್ಲಿ 15 ಕಳೆದ್ರೆ ಶೇಷ 2. 3 7 21, 3 7 21. 3 1 3 ಆಗುತ್ತೆ. 3 3 9. ಎಷ್ಟು ಸರಿ ಹೇಳ್ತೀರ್ರಿ ಗೌತಮ್? ಹಾಂ ಅಲ್ಲ, ನೀನು 309 ಅನ್ಲಿಲ್ವಾ? ಒಂದಂಕೆ ಸಾಕು, ಒಂದಂಕೆ ಸಾಕಾಗಲ್ಲ, 2 ಅಂಕೆ ತೊಗೊತೀವಿ. 0 ಕಟ್ಟಬೇಕು. ಭಾಳ ಜನ 0 ಕಟ್ಟೋದಿಲ್ಲ. ಉತ್ತರ ತಪ್ಪಾಗಿರುತ್ತೆ. 3 9 27. ಮಕ್ಕಳೇ, ಈ ಕೌಶಲ್ಯ ಬೇಕು ನಮಗೆ. ಈ ಕೌಶಲ್ಯಗಳು ನಮಗೆ ಬೇಕು. ಏನು? ಈ ಥರ ಸರಳ ವಿಧಾನದಲ್ಲಿ ಭಾಗಾಕಾರ ಮಾಡೋದು ಭಾಳ ಬೇಕು. ಮುಂಬರುವ ಪಾಠಗಳಲ್ಲಿ ದೊಡ್ಡ ದೊಡ್ಡ ಲೆಕ್ಕಗಳು ಬರ್ತವೆ. ಅವುಗಳನ್ನು ನಾವು ಈ ರೀತಿ ಉದ್ದನೇ ಭಾಗಾಕಾರ ಮಾಡ್ಕೊತ ಹೋದರೆ ಭಾಳ ಸಮಯ ಹಿಡಿತದೆ. ಈ ಥರ ಮಾಡೋಕ್ಕೆ ಬರ್ತದಂದ್ರೆ ಮುಂದಿನ ಬರುವ ಎಲ್ಲ ಪಾಠಗಳ ಲೆಕ್ಕಗಳು ನಮಗೆ ಮಾಡೋಕ್ಕೆ ಬರುತ್ತೆ. ಆಯಿತಾ? ಇಷ್ಟು ಕಲ್ತ್ಬಿಟ್ರೆ ಸಾಕು ನೀವು. ಹಾಂ, ಮತ್ತು ಬಾಧ್ಯತೆ ನಿಯಮ ನೆನಪಿರಬೇಕು. ಬಾಧ್ಯತೆ ನಿಯಮ ಯಾವಾಗಲೂ ನೆನಪಿರ್ಬೇಕು ನಮಗೆ. ಸರಿನಾ? ಮುಂದಿನ ಪ್ರಶ್ನೆ. 3ರ ಮಗ್ಗಿಂದನೇ ಮಾಡಬೇಕು. ಹನುಮಂತು ಜಿಗಿಯೋಣ. 3ಕ್ಕೆ 3 1 3, 3 9 27, ಶೇಷ 1. ಉತ್ತರ ಹೇಳ್ಬೇಡಿ, ಯಾರೂ ಉತ್ತರ ಹೇಳ್ಬೇಡಪ್ಪ. ನಿಧಾನ ಮಾಡೋರಿಗೆ ತೊಂದರೆ ಆಗುತ್ತೆ. ಸ್ವಲ್ಪ ಮಕ್ಕಳು ನಿಧಾನ ಮಾಡ್ತಿರ್ತಾರೆ, ಅವ್ರಿಗೆ ತೊಂದರೆ ಆಗುತ್ತೆ. ಯಾರೂ ಉತ್ತರ ಹೇಳ್ಬೇಡಿ. ಇನ್ನೊಂದು ಅರ್ಧ ಗಂಟೆ ಯಾರೂ ನಾವು ಉತ್ತರ ಹೇಳೋದು ಬೇಡ. ಸರಿನಾ ಮಕ್ಕಳೇ? ಮೂರು 1 3, 3 6 18, 20ರಲ್ಲಿ 18 ಕಳೆದ್ರೆ ಶೇಷ 2. 3 7 21, ಶೇಷ 1. 3 6 18, 3 1 3. ಕಾಣ್ತಾ ಇದೆಯಪ್ಪ? ಹೇಳಬೇಡ್ರಿ, ಆಯಿತಾ? ಹೇಳಬೇಡ್ರಿ, ಉತ್ತರ ಹೇಳಬೇಡಿ. ಹಾಂ, ಸ್ವಲ್ಪ ನಿಧಾನಗತಿಯಲ್ಲಿ ಮಾಡ್ತಿದ್ದಾರೆ ಕೆಲವ್ರು, ನಾನು ನೋಡ್ತಾ ಇದ್ದೀನಿ. ಅವ್ರಿಗೆ ತೊಂದರೆ ಆಗುತ್ತದು. ಯಾರು ಉತ್ತರ ಹೇಳ್ಬೇಡಿ. ನಿಮ್ಮ ಪಾಡಿಗೆ ನೀವು ಮಾಡಿ. ನಾನು ಮಾಡೋದನ್ನ ನೋಡಿ ಏನಾದರೂ ವ್ಯತ್ಯಾಸ ಇದರಲ್ಲಿ ತಿಳಿಸ್ರಿ. ಅಥವಾ ನಿಮ್ಮ ಉತ್ತರದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ನೀವು ಸರಿ ಮಾಡ್ಕೊಳ್ಳಿ. ಸೊ ವಿನಯ್ ಹೇಳಪ್ಪ ಅವರಿಗೆ ಕ್ಲಾಸ್ ನಡೀತಿದೆ ಅಂತ. ಈ ಟೈಮಲ್ಲಿ ಮಾತಾಡಿಸ್ಬಾರ್ದು ಅಂತ ಹೇಳು. 8 ಗಂಟೆಗೆ ಸಿಗ್ತೀನಿ ಅಂತ ಹೇಳ್ರಿ. ಹೋಗಪ್ಪ, ಹೋಗಿ ಹೇಳೋಗೋರಿ. ನೋಡಿ, 3ರ ಮಗ್ಗಿಲಿ ಮಾಡೋಣ. 3 1 3, 3 3 9, ಶೇಷ 2. ಕರೆಕ್ಟಾ? 3 7 21, 2 0ಗೆ 2 0, 2 0. $3,700 ಕಂದ ಅದು. ಅಲ್ಲಿ ನೆಕ್ಸ್ಟ್ ಕ್ವಶನಾ? ನೆಕ್ಸ್ಟ್ ನಾನು ತಪ್ಪು ಮಾಡಿದ್ದೀನಾ? ಹಾಂ, ಏನರ ಹಲೇಶ್ ನಿಧಾನಕ್ಕೆ ಹೋಗಪ್ಪ. ಹಲೇಶ್ 5 minutes. ರೈಟ್. ಓಕೆ. 3 1 3, 3 3 9, ಶೇಷ ಸುಷ್ಮಿತಾ ಶೇಷ 1. ಏನಾಗ್ತದೆ ಇದು? 3 5 15, ಶೇಷ 1. 3 6 18, ಶೇಷ ಇಲ್ಲ. 3 2 6. ಅರ್ಥ ಆಯ್ತಾ ಮಕ್ಕಳೇ? ಬಂದಿದೆಯಾ? ಯಾರ್ಯಾರಿಗೆ ಬಂದಿಲ್ಲ ನಿಧಾನ ಮಾಡಿ. ಹಾಂ, ಬರ್ತದೆ, ನಿಮಗೂ ಬರ್ತದೆ.
ಬರ್ತದೆ ಬರ್ತದೆ, ಸ್ವಲ್ಪ ನಿಧಾನ ಆದರೂ ಬರುತ್ತೆ. ತೇಜಸ್ ಮಾಡ್ತಿದ್ದೀರಿ? ತೇಜಸ್ ಅಷ್ಟು ಪೇಜ್ ವೇಸ್ಟ್ ಮಾಡಿಬಿಡಪ್ಪ. ಹಾಂ, ಅಲ್ಲಿ ಜಾಗ ಇಲ್ವಾ ಬರೀಲಿಕ್ಕೆ? ತಿರುಗಿಸಿ ವಾಪಸ್ ನೋಡಿ, ಇಲ್ಲಿ ಎಷ್ಟು ಜಾಗ, ಇಲ್ಲೂ ಜಾಗ ಇದೆ ನೋಡು, ಇಲ್ಲೂ ಮಾಡ್ಬೋದು ಅಲ್ವಾ? ವೇಸ್ಟ್ ಮಾಡಬಾರ್ದು, ಹಾಳೆ ವೇಸ್ಟ್ ಮಾಡಿಬಿಡಿ ಮಕ್ಕಳೇ. ಹಾಂ, ನಾನು ನೋಡಿದ್ದೀನಿ ಕೆಲವರು ಒಂದೊಂದು ಪೇಜಿಗೆ 2 ಲೆಕ್ಕ ಮಾಡ್ತಿದ್ದೀರಿ, ಕೆಲವರು ಎಲ್ಲರೂ ಅಲ್ಲ. ಮಾಡಿ ಚಿನ್ನು ನೋಡಮ್ಮ, ನಿನ್ನ ಪೇಜ್ ಭಾಳ ವೇಸ್ಟ್ ಆಗ್ತದೆ. ಹಾಂ, ಪ್ರಾಕ್ಟೀಸ್ ಮಾಡ್ತಿದ್ವಿ ನಾವು. ಬರೀವಿ ಬಂತ್ರೆ? 3 1 3, 3 5 15 ಆಯಿತು. 3 1 3, 4ರಲ್ಲಿ 3 ಕಳೆದ್ರೆ ಶೇಷ 1, 11 ಆಯಿತು. 3 3 9, ಶೇಷ 2, 24 ಆಗುತ್ತೆ. 24 ಆಯಿತು ಅಂದರೆ 3 8 24, ಖತಮ್. ರೈಟ್? ನಾನು ಚೆಕ್ ನೋಡಿರಿ, ನಾನು ಚೆಕ್ ಮಾಡ್ತೇನೆ ಈಗ. 2 + 6 8, 8 4 12, 12 + 5 17, 17 + 1 18. ನಿಶೇಷ ಭಾಗಾಕಾರ ಆಗುತ್ತಮ್ಮ. 3ರ ಬಾಧ್ಯತೆಯನ್ನು ಹೊಂದಿದೆ ಅದು. ಹಾಂ, ಮತ್ತು 3 1 3, 3 8 24ಕ್ಕೆ 24, ಶೇಷ 2, 3 8 24, ಶೇಷ ಏನಿಲ್ಲ. 3 1 3, ಶೇಷ 2, 3 7 21. ನೋಡ್ಕಂದ ಎಲ್ಲಿ ತಪ್ಪಾಗಿದೆ? ಗುಡ್. ಮುಂದೆ ಹೋಗ್ಬೋದಾ ಮಕ್ಕಳೇ? ಚಲೇ 3 ಆಯಿತು. 4ಕ್ಕೆ ಹೋಗೋಣ ಈಗ. 4ರ ಮಗ್ಗಿ ಬರುತ್ತಾ ಇಲ್ವಾ? ಮಾಡೋಣ ಬನ್ನಿ. ಮತ್ತೆ 4ರಿಂದ ಭಾಗಾಕಾರನ. 4ರ ಮಗ್ಗಿ ಬರುತ್ತಂದರೆ 4ರಿಂದ ಭಾಗಾಕಾರ ಮಾಡ್ಬೋದು ನಾವು. ಮೊದಲ ಸಂಖ್ಯೆ 1 ಸಾಕಾಗಲ್ಲ, 2 ಅಂಕೆ ತೊಗೊತೀವಿ. 4 1 4, 4 3 12, ಶೇಷ 15ರಲ್ಲಿ 12 ಕಳೆದ್ರೆ ಶೇಷ 3. 3 ಪಕ್ಕ 6 ಬಂದರೆ 36, 4 9 36, 0ಗೆ 0, 0ಗೆ 0. 4 1 4, 4 9 27. 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊತೀವಿ. 3 9 27 ಅಲ್ವಾ? ಪರವಾಗಿಲ್ಲ, ಎಚ್ಚರ ಇದ್ದೀರಿ ಎಲ್ಲರೂ. 4 1 4, 4 6 24, ಶೇಷ 3, 4 8 ವೆರಿ ಗುಡ್ ಸಾಗರ್ 32, ಶೇಷ 1, 4 3 12. ಏನು ಬರುತ್ತೆ? 683. 683. ಮುಂದಿನ ಪ್ರಶ್ನೆ ಹೋಗ್ಬೋದ್ರಾ? ಏನಪ್ಪ ಗಣೇಶ, ಹೋಗ್ಬೋದಾ? ಸುಷ್ಮಿತಾ, ಲಕ್ಷ್ಮಿ, ಮಾಡ್ತಿದ್ದೀರಾ? ತೇಜಸ್, ನಿನಗೆ ಬಂತಪ್ಪ? ಅಲ್ಲ, ಎಲ್ಲಿ ಮಾಡಿದ್ದೀರಾ? ಬರೀರಿ. ಮತ್ತೆ ಬರ್ತಾ ಇಲ್ವಾ? ಬರ್ತಾ ಇಲ್ಲ ಅಂದರೆ ಹೇಳ್ಕೊಡ್ತೀನಿ ನೋಡ್ರಿ. ಓಕೆ, ಚೆಕ್ ಮಾಡ್ತೀನಮ್ಮ. 4 1 4, 4 7 28, ಸಿಂಚನ ಶೇಷ 2, ಕರೆಕ್ಟಾ? ಇರ್ಲಿಕ್ಕಂತ ಶೇಷ 2, 4 7 28, ಶೇಷ 1, 4 3 12. ಗುಡ್. 4 8 32, 4 1 4, 4 2 8, 4 1 4, ಕೆಳಗೂ ಸಹ 4 1 4. ನಾಲ್ಕರಿಂದ ಮಾಡೋಣ. ರೆಡಿ?
ಅಂತಾರೆ ತೇಜಸ್. ನೀವು ಕ್ರಾಸ್ ಮಾಡ್ತಿಲ್ಲಲ್ಲ, ನೀವು ಅಲ್ಲಿ ಕ್ರಾಸ್ ಮಾಡಿ ಶೇಷ ಬರೆಯೋದು ಅದೇನು ಮಾಡ್ತಾಯಿಲ್ಲ, ನೇರವಾಗಿ ಆನ್ಸರ್ ಯಾಕೆ ಬರೀತಿದ್ದೀರಿ? ತಪ್ಪಾಗುತ್ತಲ್ವಾ ಅಲ್ವಾ? ಹನುಮಂತದ ಜಿಗಿದ ಕೆಲಸ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಜಿಗಿತಿರೋದು, ಹೌದ್ರಿ? ಹಾಂ ಹಾಂ, ಏನಪ್ಪ ಮುಂದೆ ಕೂರಕ್ಕೆ ಕಷ್ಟ ಐತ್ರಿ, ಜಲ್ದಿ ಬರ್ಬೇಕ್ರಿ. ಹೌದ್ರಿ. 4 1 4 ರೀ, 4 9 36 ರೀ, 4 1 4 ರೀ, ಶೇಷ 3 ರೀ, 4 8 32 ರೀ, ಶೇಷ 2 ರೀ, 4 6 24 ರೀ. ಕರೆಕ್ಟ್ರಾ? ಇಲ್ಲಿ 4ರಿಂದ ಮಾಡ್ತೀನಿ, ಬರಿತಿದ್ದೀರಾ? ನಾಲ್ಕು 1 4, 4 4 16, ಶೇಷ 1, 4 3 12, ಶೇಷ 1, 4 3 12, 4 1 4. ಹಾಲೇಶಿದ್ದು ಬಿಡು, ಇದು ಈ ಲೆಕ್ಕ ಬಿಡು, ಬೇಡ. ಹಾಂ, ಬೇಡ ಬೇಡ, ತಡಿ. ಮುಂದಿನ ಲೆಕ್ಕ 4ರಿಂದ ಭಾಗಾಕಾರ ಮಾಡಿ, ಸ್ವಂತವಾಗಿ ಮಾಡಿ, ನಿಧಾನವಾದರೂ ಪರವಾಗಿಲ್ಲ. ಸ್ವಲ್ಪ ಸಂಖ್ಯೆಗಳು ದೊಡ್ಡದಾಗ್ತಾ ಹೋದಂತೆ ಕಳೆಯುವ ಸಂಖ್ಯೆಗಳು ದೊಡ್ಡವಾಗ್ತಾವೆ. ಅಂತರ ಮಕ್ಕಳೇ? 4 1 4, 4 5 20, ಶೇಷ 1, 4 4 16, ಶೇಷ 2, 4 5 20, ಶೇಷ 2, 4 ಶೇಷ 1 ಅಲ್ಲ, ಶೇಷ 3, ಸಾರಿ, ಶೇಷ 3, 4 8 32. ಓಕೆ, ಕರೆಕ್ಟ್ ಇದೆಯಾ? 4ರಿಂದ ಎಲ್ಲೂ ಸಹ ಮಾಡಬೇಕು. 4 1 4, 4 3 12, ಶೇಷ 3, 4 9 36, ಶೇಷ 1, 4 2 8, ಶೇಷ 2, 4 6 24. ತಡಾ. ಮುಂದಿನ ಪ್ರಶ್ನೆ, ಸಂಖ್ಯೆಗಳನ್ನು 5ರಿಂದ ಭಾಗಾಕಾರ ಮಾಡೋಣ. ರೆಡಿ ಇದ್ದೀರಿ? ಶುರು ಕರೋ. ಸುಸ್ತಾಯ್ತ್ರ? ಸಾಕಾದ್ರ? ನಮ್ಮ ಸ್ನೇಹ ಸಾಕಾಯ್ತು ಅಂತಿದ್ರು, ಅದಕ್ಕೆ. ಹಾಂ, ಸಣ್ಣದವ್ರಿ, ಮಾಡ್ರಿ ಮತ್ತೆ. 5 1 5, 5 7 35, ಶೇಷ 1, 5 3 15, 5 1 1. ಕರೆಕ್ಟ್. 5 1 5, ಶೇಷ 3, 5 7 35, ಶೇಷ 3, 5 7 35, 5 1 5. ಕರೆಕ್ಟ್ ಇದೆಯಾ? ರೈಟ್. ನಿಧಾನ ಮಾಡಪ್ಪ, ನಿಧಾನ ಮಾಡು. 5ರಿಂದ ಮಾಡ್ತಿದ್ವಲ್ವಾ? 5 1 5, 5 1 5, 8ರಲ್ಲಿ 5 ಕಳೆದ್ರೆ 3, 5 ಈಗ 3 ಮತ್ತು 8 38 ಆಗುತ್ತೆ. 5 7 35, 38ರಲ್ಲಿ 35 ಕಳೆದ್ರೆ ಶೇಷ 3, 5 7 35. ಅಷ್ಟೇ, 177 ಇದಕ್ಕೆ ಆನ್ಸರ್. ಸರಿದೆ? ಮುಂದಿನ ಪ್ರಶ್ನೆ, ಇದು ಸಹ 5ರಿಂದ ಮಾಡಬೇಕು. 5ರ ಮಗ್ಗಿಂದ ಮಾಡ್ತಿದ್ದೀವಿ ಭಾಗಾಕಾರನ. ಷರತ್ತು 5 1 5, 5 3 ಮತ್ತು 7 ಜೊತೆಗಿದ್ರೆ ಏನಂತೀವಿ? 37 ಇದೆ. 5ರ ಮಗ್ಗಿಂದ ಭಾಗಾಕಾರ ಮಾಡಬೇಕು. ಹೇಗೆ ಮಾಡ್ತೀವಿ ಷರತ್ತು? 5 7 35, 37ರಲ್ಲಿ 35 ಕಳೆದ್ರೆ ಷರತ್ತು ಎಷ್ಟು ಉಳಿತದೆ? 35 ಕಳೆದ್ರೆ ಶೇಷ ಎಷ್ಟು ಉಳಿಯುತ್ತೆ? 2, ಶೇಷ 2 ಉಳಿಯುತ್ತೆ. 21 ಆಯಿತು. 5 4 20, ಶೇಷ 1 ಉಳಿಯುತ್ತೆ. 21ರಲ್ಲಿ 20 ಕಳೆದ್ರೆ ಶೇಷ 1 ಉಳಿಯುತ್ತೆ. ಮಾನಸಿಕವಾಗಿ 21ರಲ್ಲಿ 20 ಕಳೆದ್ರೆ ಶೇಷ 1 ಉಳಿಯುತ್ತೆ. 1 ಪಕ್ಕ 0 ಬಂದರೆ 10. 5 ಎಷ್ಟಲೇ 10? 5 2 10. 742 ಉತ್ತರ. ಇಲ್ಲೇನಾಗುತ್ತೆ ಮಕ್ಕಳೇ? 5 1 5, 5 1 5, ಶೇಷ 2, 5 4 20, ಶೇಷ 1, 5 2 10. ಸರಿ ಷರತ್ತು? ಸರಿ ಇದೆಯಾ? ಮುಂದೋಗ್ಬೋದು ಷರತ್ತು?
ಮುಂದೋಗೋಣ. ಚಲೆ ಹಾಲೇಶ್. ಓಕೆ, ಓಕೆ. ನೆಕ್ಸ್ಟ್ ಕ್ವಶನ್. ಶರತ್, ಇದನ್ನು ಸಹ 5ರಿಂದ ಭಾಗಾಕಾರ ಮಾಡಬೇಕು. ಹೇಗಪ್ಪ ಮಾಡೋದು? 5 ಒಂದಲೇ 5. ಇಲ್ಲಿ ಎಷ್ಟು ತಗೊಬೇಕು? 30 ತಗೊಬೇಕು. 5 ಎಷ್ಟಲೇ 30? ಮಗ್ಗಿ ಮಧ್ಯೆ ಬರಬೇಕು. 5 6 30. 5 6 30. 0ಗೆ 5 0ಗೆ 0. ಕರೆಕ್ಟಾ? 5 ಒಂದಲೇ 5. ಕರೆಕ್ಟ್. 5 9 45. 5 ಒಂದಲೇ 5. 9ರಲ್ಲಿ 5 ಹೋದರೆ 4 ಶೇಷ 43 ಇದೆ. 5 8 40. 43ರಲ್ಲಿ 40 ಕಳೆದ್ರೆ ಶೇಷ 3. 35 ಉಳಿತು. 5 7 35. 5 ಒಂದಲೇ 5. ಗೊತ್ತಾಯ್ತಾ ಮಕ್ಕಳೇ? ಇದ್ರ ಮೇಲೆ ನಾಳೆ ಬೆಳಗ್ಗೆ ವರ್ಕ್ಶೀಟ್ ಸಿಗುತ್ತೆ ನಿಮಗೆ, ಸರಿನಾ? ವರ್ಕ್ಶೀಟ್ ಇದೆ, ಎಲ್ಲ ಮಗ್ಗಿಗಳ ಮೇಲೂ ಇದೆ. ಇಲ್ಲ ಬೆಸ್ಟ್ ಏನು ಮಾಡ್ಬೋದಪ್ಪ ಅಂದರೆ ಮಾಡ್ಬೋದು ಇದೇ ರೀತಿ. ಈಗ ಪ್ರಸ್ತುತ ಏನು ವರ್ಕ್ಶೀಟ್ ಕೊಟ್ಟಿದ್ದೀವಿ ನಿಮಗೆ, ಕಡ್ತಾ ಹೊಡ್ತಾ ಹೋಗೋದು ಅಷ್ಟೇ. ಅದ್ರ ಕಡ್ತಾ ಹೊಡಿಯೋಕ್ಕೆ ಬೇರೆ ಪದ್ಧತಿ ಇದೆ, ಅದನ್ನು ಹೇಳ್ಕೊಟ್ಟು ಕೊಡ್ಬೇಕು ನಾನು ನಿಮಗೆ. ಬಾಯಲ್ಲಿ ಪೆನ್ನೆಡ್ ಬರ್ತಪ್ಪ. ನಿಸಾರ್ ಅಹಮದ್, ಬಾಯಲ್ಲಿ ಪೆನ್ನೆಡ್ ಬರ್ತಪ್ಪ. 5ರಿಂದ ಮಾಡ್ತೇವೆ. 5ರಿಂದ ಮಾಡ್ತೇವೆ. 5ರ ಮಗ್ಗಿಂದ ಮಾಡಬೇಕು ಶರತ್. 5 ಒಂದಲೇ 5. ಇಲ್ಲಿ 1 ಸಾಕಾಗಲ್ಲ, 17 ಮಾಡ್ತೀವಿ. 17ನ 5ರಿಂದ ಭಾಗಿಸೋಣ. 5 3 15. 5 3 15. ಶೇಷ 2. ಶೇಷ 2. 2 ಪಕ್ಕ 2 ಬಂದರೆ 21. 5ರ ಮಗ್ಗಿಂದ ಮಾಡ್ಬೇಕಂದ್ರೆ 5 4 20. 22ರಲ್ಲಿ 20 ಕಳೆದ್ರೆ ಶೇಷ 2. 25 ಆಯ್ತು. ಈಗ 5 5 25 ಅಲ್ವಾ? 5 ಉಳಿದಿದೆ. 5 ಒಂದಲೇ 5 ಅಲ್ವಾ? ಅಷ್ಟೇ ಅಷ್ಟೇ. ಓಕೆ, ವೆರಿ ಗುಡ್. ಬಾಲಾಜಿ ಬಂತ್ರ? ಗುಡ್ ಬಾಲಾಜಿ. 5 ಒಂದಲೇ 5. 5 4 20. ಶೇಷ 2. 5 5 25. ಶೇಷ 3. 5 7 35. ಶೇಷ 1. 5 2 10. ಬಂತಮ್ಮ? ಗುಡ್ ಚೆನ್ನ. ಸೌಜನ್ಯ ಎಲ್ಲಿದ್ದಾರೆ? ಓ ಹೇಳಿದ್ರಲ್ಲ, ನೆನ್ನೆ ಬೆಳಗ್ಗೆ ಹೇಳಿದರು ನನಗೆ. ಓಕೆ, ಡನ್. ಮುಂದೋಗ್ಬೋದಾ ನಿಸಾರ್? ನಿಸಾರ್, ಓ ಸಾರಿ ಸಾರಿ ಸಾರಿ. ಓಕೆ, 5ಇಂದ ಮಾಡೋಣ. 5 ಒಂದಲೇ 5. 5 2 10 ಮಕ್ಕಳೇ. 14ರಲ್ಲಿ 10 ಹೋದರೆ ಶೇಷ 4. 5 9 45. ಶೇಷ 3. 5 7 35. ಶೇಷ 4. 5 9 45. $7,000. ಓ ಶರತ್, 5 ಒಂದಲೇ 5 ಶರತ್ ಆಯಿತಾ? 35 ಇದೆ. 5 7 35ಅಪ್ಪ ಹೋಯ್ತು. 8 ಇದೆ. 5 ಒಂದಲೇ 5. 8ರಲ್ಲಿ 5 ಕಳೆದ್ರೆ ಶೇಷ 3. 31 ಆಯಿತು. 5 6 30. ಶೇಷ 1. 10 ಇದೆ. 5 2 10. ಮುಗೀತಪ್ಪ, ಅಷ್ಟೇ. ಈಸಿ ಈಸಿ ಅಲ್ಲ, ಇದು ಕನಿಷ್ಠ 5ರ ಮಗ್ಗಿನಾದರೂ ಬರಬೇಕು. 5ರ ಮಗ್ಗಿ ಬರಲ್ಲ ಅಂದರೆ ಮಾಡೋಕ್ಕೆ ಬರಲ್ಲ. ಬರುತ್ತಾ ಇಲ್ವಾ ಮಗ್ಗಿ? ಓಕೆ, ಕಮಾನ್ ಕಮಾನ್, ಫಾಸ್ಟ್ ಫಾಸ್ಟ್. ಯಾಕೆ 6 ಮಗ್ಗಿ ಬರೋದಿಲ್ವಾ? ಸುಸ್ತಾಗ್ಬಿಟ್ರಾ? ಹಾಂ, 6 ಮುಗಿಸೋಣ. ಆಮೇಲೆ 7 8 ಮಾಡೋದು ಬೇಡವಾ? ಅಲ್ಲ, ನೀವು ಯಾವಾಗ ಹೇಳ್ತೀರ ಅವಾಗ ಮುಗಿಸ್ತೀನಿ ನಾನು. ಓಕೆ, ಅಷ್ಟು ಮುಗಿಸ್ಬಿಟ್ರೆ ಕಷ್ಟ ಆಗುತ್ತಪ್ಪ. 6 ಲಾಸ್ಟ್ ಆಯ್ತಾ? 6 ಮಗ್ಗಿ ಲಾಸ್ಟ್, ಇಲ್ಲಾಂದ್ರೆ ನಮ್ಮ ಸ್ನೇಹ ಹತ್ತೇ ಬಿಡ್ತಾರೆ ಇಲ್ಲಿದ್ದಾರಲ್ಲ. ಹಾಂ ಹಾಂ, ಭಾಳ ಸುಸ್ತಾಗ್ಬಿಟ್ಟಿದ್ದಾರೆ ಅವರು. ಹೊಟ್ಟೆ ಯಾರ್ಯಾರಿಗೆ ಹಸಿತಾ ಇದೆ? ಓಹೋ ಹೋ ಹೋ, ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ. ಕೇಳಿಸ್ರಿ ಕೇಳಿಸ್ರಿ ಕೇಳಿಸ್ರಿ.
ಲೆಕ್ಕ ಯಾರು ಮಾಡ್ತಾರೋ ಅವ್ರ ಹೊಟ್ಟೆ ಹಸಿತದೆ ಜಲ್ದಿ. ಈಗ ಬರ್ತದೆ ಊಟ. ಊಟ ರೆಡಿ ಇದೆ, ಮಾಡಿ ಮಾಡಿ ನಿಮಗೋಸ್ಕರ ಕಾಯ್ತಾ ಇದೆ ಊಟ. ಹ್ಞೂ ರೀ, ಊಟ ಮಾಡಲ್ರಿ? ಯಾರು ರೀ? ಊಟ ಮಾಡ್ಬೇಕಪ್ಪ, ಊಟ ಮಾಡ್ಬೇಕು, ಹಂಗೆ ಮಾಡಬಾರ್ದು. 6 1 6, 6 2 12 ಶೇಷ 4, 6 7 42 ಶೇಷ 5, 6 9 54 ಮಕ್ಕಳೇ, ಸರಿನಾ? 6 1 6, 6 2 12 ಶೇಷ 1, 6 2 12 ಶೇಷ 4, 6 8 48, 6 8 48. ಮುಂದಿನ ಪ್ರಶ್ನೆ ಯಾ ಮಾಡ್ತಿದ್ದೀರನೇ ಸರ್? ವರ್ಕ್ ಮಾಡಿ. ಅಡ್ಡರೇಖೆ ಹೇಳಿರಿ ಕೆಳಗೆ, ಅಡ್ಡರೇಖೆ ರೇಖೆ ಹೇಳಿರಿ, ಅಡ್ಡರೇಖೆ ಅಡ್ಡ ಲೈನ್ ಹೇಳಿರಿ, ಲೈನ್ ಹೇಳಿರಿ. ಹಾಂ, 6 9 54 ಶೇಷ 2, 6 3 6 4 24 ಶೇಷ 1, 6 3 18. ಕರೆಕ್ಟ್ ಇದೆ. ಇಲ್ಲೂ ಸಹ 6ರಿಂದ ಮಾಡ್ತೀವಿ. 6 1 6 ಸಮರ್ಥ, 6 2 12 ಶೇಷ 3, 6 5 30 ಶೇಷ 1, 6 2 12. ಕರೆಕ್ಟ್ ಸಮರ್ಥ? ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಪ್ಪ, ಗ್ರೇಟ್. 252 ನೋಡಪ್ಪ, ಎಲ್ಲಿ ತಪ್ಪಾಗಿದೆ ಬಾಲಾಜಿ? 6ರಿಂದ ಮಾಡ್ತಾಯಿದ್ದೀವಿ. 6 1 6 ಬಾಲಾಜಿ, 6 2 12 ಶೇಷ 3 ಬಾಲಾಜಿ, 31 ಆಯಿತು. 6 5 30 ತಾನೆ, 6 5 30, 31ರಲ್ಲಿ 30 ಶೇಷ 1, 12 ಆಯಿತು. 6 2 12. ಕ್ಲಿಯರ್ ಪ್ರತೀಕ್? ಮುಂದೋಗ್ಬೋದಾ? ಚಲ್ ಮುಗಿಸ್ಬಿಡೋಣ ಬನ್ನಿ. 7 ಮುಂದಿನ ಭಾಗದ ನಾಳೆ ಮಾಡೋಣ, ತೊಂದರೆ ಇಲ್ಲ ಆಯಿತಾ? ಮುಂದಿನ ತರಗತಿಲಿ ಮಾಡೋಣ. ನೀವು ಮಗ್ಗಿ ಮುಗಿಸ್ರಿ ಮೊದಲು. ಸುಭಾಷ್ ಹಾಂ ಇಲ್ಲ, ಆಮೇಲೆ ಅದೆಲ್ಲ ಆಮೇಲೆ ನಿಸಾರ, ಆಮೇಲೆ ಅದೆಲ್ಲ. 6 1 6, 6 9 54 ಶೇಷ 2, 6 4 24 0 0. 6 1 6, 6 1 6, 6 3 18 ಶೇಷ 2, 6 4 24 ಶೇಷ 5, 6 8 48 ಶೇಷ 4, 6 7 42. ಒಪ್ತೀರಾ? ಕರೆಕ್ಟ್ ಇದ್ದೀರಾ? ಬಂತಮ್ಮ? ಸಾಕಾಗ್ಬಿಡ್ತಲ್ರಿ. ಕೆಲವೇ ಪ್ರಶ್ನೆಗಳು ಮುಗಿಸ್ಬಿಡೋಣ ಆಯಿತಾ? ಹಾಂ, ಕೆಲವು ಪ್ರಶ್ನೆಗಳಿದ್ದಾವೆ. 6ರಿಂದ ಮಾಡೋಣ ಮಕ್ಕಳೇ. 6 1 6, 6 3 18 ಶೇಷ 1, 6 2 12 ಶೇಷ 1, 6 1 6 ಶೇಷ 11ರಲ್ಲಿ 6 ಶೇಷ 5, 6 9 54. ಅದಕ್ಕೇನು ಬರ್ತಾಯಿದೆ ಉತ್ತರ? ನನಗೂ ಭಾಳ ಹೊಟ್ಟೆ ಸಿಗ್ತಾ ಇದೆ. ಆರು 1 6, 6 8 48 ಶೇಷ 5, 6 9 54 ಶೇಷ 4, 6 8 48, 6 1 6. ಬಂತಮ್ಮ ಭೈರವಿ? ಬಂದಿದೆಯಾ ಇಲ್ಲ? ಗುಡ್. ಮುಂದಿನ ಪ್ರಶ್ನೆ ಬನ್ನಿ ಮಾಡೋಣ. 6 1 6, 6 6 36 ಮಕ್ಕಳೇ. 38ರಲ್ಲಿ 36 ಕಳೆದ್ರೆ ಎಷ್ಟು? 2. 6 4 ಇಲ್ಲಿ 29 ಆಯಿತು. 6 4 24, 29ರಲ್ಲಿ 24 ಕಳೆದ್ರೆ ಶೇಷ 5. 5 ರೂಪಾಯಿಗೆ 4 54, 54 6 ಮಗಿಲಿ ಯಾವಾಗ ಬರುತ್ತೆ? 6 9 ರೈಟ್. 6 9 54, 0ಗೆ 0 ರೈಟ್. ಡನ್. ಬಂದಿದೆಯಲ್ಲಪ್ಪ? ಓ ಇದಾ?
6 7 42, 6 1 6, 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊತೀರಿ, 0 ಕಟ್ತೀರಿ, 36 ಆಯಿತು, 6 6 36, ಖತಮ್. ಡನ್. ಓಕೆ ಓಕೆ ನಿಮ್ಮ ಸಹನೆಯ ಕಟ್ಟೆ ಹೊಡೆದಿದೆ. ನಾನು ನಿಮ್ಮನ್ನು ಮತ್ತೆ ಕಾಡಿಸೋದಿಲ್ಲ. ಈ ತರಗತಿನ ಮುಂದಿನ ತರಗತಿ ಈ ಮುಂದಿನ ಭಾಗನ ಮುಂದಿನ ತರಗತಿಯಲ್ಲಿ ನೋಡೋಣ. ಸೊ ಆನ್ಲೈನಲ್ಲಿರೋ ಮಕ್ಕಳಿಗೂ ಸಹ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೀವು ಪ್ಲೇ ಮಾಡೋ ಅವಕಾಶ ಇದೆ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತಿದ್ದೀವಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.